Thank you, Jesus, oh God. Thank you, Lord. Hallelujah. Hallelujah. ಈ ಸಾಯಂಕಾಲ ವೇಳೆಯ ಪ್ರಾರ್ಥನೆಯ ಕೂಟಕ್ಕೆ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುವಂತವನಾಗಿದ್ದೇನೆ. ಈ ಕೂಟ ಮುಗಿಯುವವರೆಗೂ ನಮ್ಮ ಕೂಡ ಜಾಯಿನ್ ಆಗಿರ್ರಿ. ಡೆಫಿನೆಟ್ಲಿ you will be blessed by a message. God will bless you. So let us pray and we will start worship. Afterwards, so we will see the word of God. Thank you, Jesus. ಪರಿಶುದ್ಧವುಳ್ಳ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ, ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ದೇವರೇ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ಪ್ರಾರ್ಥನೆ ಮಾಡುವಂತ ಕೃಪೆ ಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟು ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆಪ್ಪ. ನಮ್ಮ ಹೃದಯ ಧ್ಯಾನ, ನಮ್ಮ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಕರ್ತನೆ. ನಮ್ಮನ್ನು ನಿನಗೆ ಒಪ್ಪಿಸಿಕೊಡುತ್ತೇವಪ್ಪ. ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ನಡೆಸುವಿಕೆ, ನಿನ್ನ ಆಶೀರ್ವಾದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ ದೇವರೇ. ಕರ್ತನೆ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ, ನಿನ್ನನ್ನು ಹೆಚ್ಚಿಸುತ್ತೇವೆ ಸ್ವಾಮಿ. ನಿನ್ನ ನಾಮವನ್ನು ಕರ್ತನೆ ನಾವು ಘನಪಡಿಸ್ತೇವೆ ಸ್ವಾಮಿ. ನಿನ್ನನ್ನು ಕೇವಲ ನಾವು ನಿನ್ನನ್ನು ಆರಾಧಿಸ್ತೇವೆ ದೇವರೇ. ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ ಸ್ವಾಮಿ. ಕರ್ತನೆ, ನಿನಗೆ ಮಹಿಮೆ, ನಿನಗೆ ವಂದನೆ, ನಿನಗೆ ಕೃತಜ್ಞತೆಗಳು, ಧನ್ಯವಾದಗಳು, ಹೊಗಳಿಕೆಗಳು, ಪ್ರಶಂಸೆಗಳು ಕೇವಲ ನಾವು ನಿನಗೆ ಸಲ್ಲಿಸುತ್ತೇವೆ ಕರ್ತನೆ. ನೀನು ಅವುಗಳಿಗೆ ಯೋಗ್ಯನಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ಆರಾಧಿಸುವಾಗ ನಿನ್ನ ಪ್ರಸನ್ನತೆ ಬಿಡುಗಡೆಯಾಗಲಿ, ನಿನ್ನ ಆತ್ಮನ ಬಲವಾದ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ನಡೆಯಲಿ ಕರ್ತನೆ. ಯೇಸುವೇ, ನಿನಗೆ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್ ಗಾಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೆಹೋವಾ ಈರೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವಾ ಈರೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ, ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲುಹಿದೇಸುವೆ ಕಾಪಾಡಿದಾತನೇ, ನಿನ್ನನ್ನೇ ಆರಾಧಿಸುವೆ. ಅಲ್ಲೇಲೂಯಾ. ಸಲುಹಿದೇಸುವೆ ಕಾಪಾಡಿದಾತನೇ, ನಿನ್ನನ್ನೇ ಆರಾಧಿಸುವೆ. ಯೆಹೋವಾ ಈರೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವಾ ಈರೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. Hallelujah.
ನಮ್ಮ ಬಾಳಿನ ಬಲವೇ ನಿನಗೆ ಸ್ತೋತ್ರ. ನಮ್ಮ ಆಶ್ರಯ ಗಿರಿಯೇ, ಬಂಡೆ, ಗುರಾಣಿ, ಕೋಟೆಯೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕೇವಲ ನಾವು ನಿನ್ನನ್ನು ಸ್ತುತಿಸ್ತೇವೆ, ನಿನ್ನನ್ನು ಆರಾಧಿಸ್ತೇವೆ, ನಿನ್ನ ನಾಮವನ್ನು ಘನಪಡಿಸ್ತೇವೆ ಸ್ವಾಮಿ. ನಮ್ಮ ದೇವರೇ ನಿನಗೆ ಸ್ತೋತ್ರ, ನಿರ್ಮಾಣಿಕನೇ ನಿನಗೆ ಸ್ತೋತ್ರ, ಆರಾಧನೆಗೆ ನಾಯಕನೇ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ ಏಸಯ್ಯ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರವು, ಸ್ತುತಿ ಸ್ತೋತ್ರವು, ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ. ಯಾವಾಗಲೂ ಸ್ತುತಿ ಸ್ತೋತ್ರವು, ಸ್ತೋತ್ರವು, ಸ್ತುತಿ ಸ್ತೋತ್ರವು, ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ. ಯಾವಾಗಲೂ ಸ್ತುತಿ ಸ್ತೋತ್ರವು, ಏಸಯ್ಯ, 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 ಆಮೆನ್. ಏಸಯ್ಯ, 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 ಏಸಯ್ಯ. Hallelujah. Thank you, Lord. ಕರ್ತನೇ ನಿನಗೆ ಸ್ತೋತ್ರಪ್ಪ, ಸ್ತೋತ್ರ, ಸ್ತೋತ್ರ. ಭೂಮಿ ಆಕಾಶಗಳನ್ನುಂಟು ಮಾಡಿದಂತ ಕರ್ತನೇ ನಿನಗೆ ಸ್ತೋತ್ರಪ್ಪ. ಕರ್ತಾವೇ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರಪ್ಪ. ಪರಿಶುದ್ಧನೇ ನಿನಗೆ ಸ್ತೋತ್ರಪ್ಪ. ನಿತ್ಯ ಜೀವ ದೇವರೇ ನಿನಗೆ ಸ್ತೋತ್ರಪ್ಪ. ಕಾಯುವಾತನೇ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ರಿಖೋ ಲಬ ಬಬ ಬಬ, ರಿಖೋ ಲಮ ಗಂಧರ ಲಬ ಶೆಖೆ, ರಿದೋ ರಬ ಲಬ ಶಂದರ ಬೆಲಿ ಕೆರಿಬಿಯೋ ರಬ ಬಬ ಬಬ. Thank you, Lord. Hallelujah, hallelujah. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ದೇವರೇ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ ದೇವರೇ ಸ್ವಾಮಿ. ಕರ್ತನನ್ನು ಆರಾಧಿಸುವಂತ ಭಾಗ್ಯ ಕೃಪೆ ಕೊಟ್ಟಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. Thank you, Lord. Hallelujah, hallelujah, hallelujah. ಜೀವಿತ ಕಾಲವೆಲ್ಲ ನಾವು ನಿನ್ನ ಸ್ತುತಿಸ್ತೇವೆ ದೇವರೇ, ನಿನ್ನನ್ನು ಕೊಂಡಾಡ್ತೇವೆ, ನಿನ್ನ ಆರಾಧಿಸ್ತೇವೆ ಸ್ವಾಮಿ. ಕರ್ತನೆ ನಮ್ಮ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆರಾಧನೆ, 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 ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ, ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ, ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಹೌದು ಸ್ವಾಮಿ. ಆರಾಧನೆ, 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 ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ,
ಆರಾಧಿಸ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ ಸ್ವಾಮಿ. ಈ ಸಾಯಂಕಾಲ ವೇಳೆಯಲ್ಲಿ ವಾಕ್ಯ ಹೇಳುವಾಗ ನೀನು ಮಾತನಾಡು, ನಿನ್ನ ಸ್ವರ ನಾವು ಕೇಳಿಸ್ಕೋಬೇಕು ಸ್ವಾಮಿ ಕರ್ತನೆ. ಲಾರ್ಡ್, ಸ್ಪೀಕ್ ಟು ಅಸ್, ಓ ಫಾದರ್ ಗಾಡ್. Speak to us, not by mind, not by power, O God, but by my spirit, says the Lord, O God. Lord, you speak, O Lord Jesus. Lord, we submit ourselves the mighty hand, O God. Thy will be glorified, O God, Jesus. In Jesus' name I pray, Lord. Amen. Amen. Thank you, Lord. Hallelujah. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸತ್ಯವೇದಗಳನ್ನು ನಾವು ಜ್ಞಾನೋಕ್ತಿ 18ನೇ ಅಧ್ಯಾಯ 21ನೇ ವಚನಕ್ಕೆ ನಾವು ತಿರುಗಿಸುವಂತವರಾಗಿರೋಣ. Give me water. Hallelujah. Thank you, Jesus. Thank you, Jesus. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಟುಡೇ ಮೈ ಟಾಪಿಕ್ ಈಸ್, ನನ್ನ ಒಂದು ಇವತ್ತು ಸಂದೇಶದ ಒಂದು ಟಾಪಿಕ್ ಹೆಸರಿದೆ, ತಲೆಬರಹ ಏನಂತಂದ್ರೆ ಬ್ಲೆಸ್ಸಿಂಗ್ ಅಂಡ್ ಕರ್ಸ್ ಇನ್ ಯೋರ್ ಮೌತ್. ಟುಡೇ ದ ಮೆಸೇಜ್ ಟಾಪಿಕ್, ಬ್ಲೆಸ್ಸಿಂಗ್ ಅಂಡ್ ಕರ್ಸ್ ಇನ್ ಯೋರ್ ಮೌತ್. ಆಶೀರ್ವಾದ, ಶಾಪ ಅದು ನಿಮ್ಮ ಬಾಯಲ್ಲಿದೆ ಎಂಬುದಾಗಿ. Hallelujah. So we will see through the word of God. ದೇವರ ವಾಕ್ಯದಿಂದ ನಾವು ನೋಡಿಕೊಳ್ಳುವಂತವರಾಗಿರೋಣ ಪ್ರಿಯರೇ. ಜ್ಞಾನೋಕ್ತಿ Proverbs chapter 18 verse 21 ಒಳಗೆ ಈ ರೀತಿಯಾಗಿ ಹೇಳ್ತದೆ, ಜೀವ ಮರಣಗಳು ನಾಲಿಗೆಯ ವಶ. Hallelujah. In English, death and life, power of death and life are in the power of the tongue. In our tongue, there is a death, there is a life. Two things in our tongue. The death have power and life have power. That's what the Bible says here. ಅದಕ್ಕೆ ದೇವರು ವಾಕ್ಯ ಹೇಳ್ತಿದ್ರಿ, death and life are the power. There is a power. These two things having power. ಈ ಎರಡರಲ್ಲಿ ಶಕ್ತಿ ಇದೆ, ಬಲ ಇದೆ, ಕಾರ್ಯ ಮಾಡಲಿಕ್ಕೆ ಶಕ್ತಿ ಇದೆ. Death means curse. There is a power in the curse. There is a power in the blessings. Life, ಜೀವಕ್ಕೆ. Hallelujah. That's why the Bible says, ನೋಡ್ರಿ, ಸಲ್ಮೋನನು ಜ್ಞಾನೋಕ್ತಿ ಬರಿತಾ ಇದ್ದಾನಂತಂದ್ರೆ ದೇವರು ಕೊಟ್ಟಂತ ಎಂತ ಜ್ಞಾನದಿಂದ ಜ್ಞಾನೋಕ್ತಿ ಬರದ ನೋಡ್ರಿ. ದೇವರು ಕೊಟ್ಟಂತ ಜ್ಞಾನ ಎಂತದ್ದಾಗಿರಬಹುದು ಸಲ್ಮೋನನಿಗೆ. ಅದರ ಒಂದು ವರ್ಸ್ 20 ಓದುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ವರ್ಸ್ 20 20ನೇ ವಚನ, ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನು ಹೊಟ್ಟೆ ತುಂಬಾ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು ಎಂಬುದಾಗಿ. Hallelujah. From the fruit of a man's mouth is stomach and satisfied ಎಂಬುದಾಗಿ. He is established by the eld of his lips. ತನ್ನ ಬಾಯಿಯ ಬೆಳೆಯನ್ನು, ತೆಲುಗಿನ ವಚನ ಹೇಳ್ತಿದ್ರಿ, ಲೈಫ್ ಅಂಡ್ ಡೆತ್ ಇನ್ ಯುವರ್ ಟಂಗ್. ಲೈಫ್ ಅಂಡ್ ಡೆತ್, ಡೆತ್ ಅಂಡ್ ಲೈಫ್, ಡೆತ್ ಅಂಡ್ ಲೈಫ್ ಇನ್ ಯುವರ್ ಟಂಗ್. ಸೊ ಹೌ ಯು ಟ್ವಿಸ್ಟ್, ಹೌ ಯು ಸ್ಪೀಕ್ ಡಿಪೆಂಡ್ಸ್ ಆನ್, ಅದರ ಮೇಲೆ ಆತುಕೊಂಡಿದೆ. ಇವತ್ತು ನಿನ್ನ ಜೀವಿತ ನಿನ್ನ ಮಾತುಗಳ ಮೇಲೆ ಆತುಕೊಂಡಿದೆ. ಹೌ ಯು ಸ್ಪೀಕ್, ನೀನು ಯಾವ ರೀತಿಯಾಗಿ ಮಾತನಾಡ್ತಿ, ಅದೇ ರೀತಿಯಾಗಿ ಕಾರ್ಯಗಳಾಗ್ತದೆ, ಅದೇ ರೀತಿಯಾದಂತ ಕಾರ್ಯಗಳು, ಅದೇ ರೀತಿಯಾದಂತ ಕೆಲಸಗಳಾಗ್ತದೆ. ಬಿಫೋರ್ ಯು ಶುಡ್ ಸ್ಪೀಕ್, ಥಿಂಕ್ ಅಂಡ್ ಸ್ಪೀಕ್ ಅಂತ ಹೇಳ್ತಾರೆ. Hallelujah. ಮಾತನಾಡುವುದಕ್ಕಿಂತ ಮೊದಲು ಆಲೋಚನೆ ಮಾಡಿ ಮಾತನಾಡು ಎಂಬುದಾಗಿ. ಬಿಫೋರ್ ಯು ಶುಡ್ ಸ್ಪೀಕ್, think. First you think, then you speak. Then you speak. Because, again I say this word, death and life, power in tongue. ಮರಣ ಜೀವಕ್ಕೆ ಶಕ್ತಿ ಇದೆ. ಮರಣ ಜೀವ, ಮರಣ ಮತ್ತು ಜೀವಕ್ಕೆ
ಬಲ ಇದೆ, ಶಕ್ತಿ ಇದೆ. ದೇರ್ ಇಸ್ ಅ ಪವರ್. ಶಾಪಕ್ಕೆ ಮರಣ ಅಂದ್ರೆ ಶಾಪ, ಜೀವ ಅಂದ್ರೆ ಆಶೀರ್ವಾದ. ಮರಣ ಅಂತಂದ್ರೆ ಡೆತ್ ಮೀನ್ಸ್ ಕರ್ಸ್, ಲೈಫ್ ಮೀನ್ಸ್ ಬ್ಲೆಸ್ಸಿಂಗ್ಸ್. Two things are there operating in this world, in your tongue. The two things in your tongue, there is a power. There is a power. ನಿನ್ನ ಮಾತಿನಲ್ಲಿ ಜೀವ ಇದೆ, ನಿನ್ನ ಮಾತಿನಲ್ಲಿ ಕಾರ್ಯ ನಡೆಯುವಂತದ್ದಾಗಿದೆ. Hallelujah. See, that's why the Bible says that. ಅದಕ್ಕೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತದೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ಹೇಳ್ತಿದೆ, how these blessings and curse will operate through our mouth. So we will see the word of God. ದೇವರ ವಾಕ್ಯದಿಂದ ಸ್ವಲ್ಪ ನಾವು ಮುಂದೋಗೋಣ. Turn with me a Bible, book of Genesis, ಆದಿಕಾಂಡ, book of Genesis. Wow, praise God. Genesis chapter 12 verse 3. Chapter 12 verse 3. ಇಲ್ಲಿ ಏನ್ ಹೇಳ್ತೈತ್ರಿ? ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. This is enough. Verse 3, English ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತೈತ್ರಿ. ಇಂಗ್ಲಿಷ್ ನಲ್ಲಿ ಹೇಳ್ತೈತಿ, I will bless those who bless you, and him who dishonors you I will curse, and you all the families of the earth shall be blessed. ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು. See, there is a blessing, there is a curse. Two things are working. Curse and blessings. Two things are working. Very powerfully are working. ಕನ್ನಡದಲ್ಲಿ ಬಹಳ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಹೇಳ್ತೈತೆ ಏನಂದ್ರೆ, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ಶಾಪದ ಮಾತುಗಳು, ಶಪಿಸುವಂತದಂತಂದ್ರೆ ಕರ್ಸಿಂಗ್ ವರ್ಡ್. ವಾಟ್ ಈಸ್ ದ ಕರ್ಸಿಂಗ್ ವರ್ಡ್? ಐ ಆಮ್ ಗುಡ್ ಫಾರ್ ನಥಿಂಗ್. ನಾನು ಏನಾಗಲಿ ಬಿಡು, ನನ್ನ ಕಡೆ ಆಗಂಗಿಲ್ಲ ಬಿಡು, ನನ್ನ ಕಡೆ ಆಗಂಗಿಲ್ಲ ಬಿಡು, ನಮ್ಮ ಕಡೆ ಆಗಂಗಿಲ್ಲ ಬಿಡು, ನಮ್ಮ ನಶೀಬ್ದಾಗ ಬಡತನನ ಬಡದೆ. ಸಿ, ಯು ಆರ್ ಕರ್ಸಿಂಗ್ ಯೋರ್ ಸೆಲ್ಫ್. ಹೌ? ಯಾವ ರೀತಿಯಾಗಿ? ಇಫ್ ಯು ಸಿ ದ ಬುಕ್ ಆಫ್ ಮ್ಯಾಥ್ಯೂ ಗಾಸ್ಪಲ್ಸ್, there in front of Pilate, Pharisees was telling one ವಿಷಯ ಹೇಳ್ತಾ ಇದ್ರು. ಏನಂತಂದ್ರೆ, ಆ ಶಾಪ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಬರಲಿ. ಕರ್ಸ್ ರಿಸೀವ್ ಮಾಡ್ಕೊಳತ್ತಾರೆ ಅವರು. ಯೇಸು ಸ್ವಾಮಿ ಶಾಪವನ್ನು ತೆಗೆದುಕೊಳ್ಳಲಿಕ್ಕೆ ಬಂದ್ರೆ, ಯೇಸು ಸ್ವಾಮಿಯನ್ನೇ ಶಿಲುಬೆಗೆ ಹಾಕಿ ಫರಿಸಾಯರು ಏನ್ ಮಾಡ್ತಾ ಇದ್ದಾರೆ? ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಶಾಪ ಬರಲಿ. They pronounce the curses. They allow the curses work their life. ಶಾಪವನ್ನು ತಮ್ಮ ಜೀವಿತದ ಒಳಗಡೆ ಮತ್ತು ತಮ್ಮ ಮಕ್ಕಳು ಜನರೇಷನ್ ಒಳಗಡೆ ಅವರು ಅಲೌ ಮಾಡ್ಕೊಂಡ್ರೆ. ಅದಕ್ಕಾಗಿ ಹಿಟ್ಲರ್ ಬಂದಾರೆ. ಹಿಟ್ಲರ್ ಬಂದು ಯಹೂದಿ ಮಂದಿಗೆ ಎಲ್ಲರಿಗೂ ಹೊಡೆದ್ಬಿಟ್ಟ. ಎಲ್ಲ ಅದ್ರೊಳಗೆ ಈ ಪರಿಸಾರಿ ಮಾತ್ರ ಫುಲ್ ನಾಶ ಮಾಡಿಬಿಟ್ರೆ. Because they pronounce curses upon their generations. ಜನರೇಷನ್ ಮೇಲೆ, ಅವರ ಸಂತಾನದ ಮೇಲೆ ಶಾಪವನ್ನು ಉಚ್ಚರಿಸಿದರು, ಶಾಪವನ್ನು ಬರಮಾಡಿಕೊಂಡರು. ದೇ ವೆಲ್ಕಮ್ ಕರ್ಸಸ್. ಓಪನ್ ಆಗಿ ವೆಲ್ಕಮ್ ಮಾಡ್ಕೊಂಡ್ರು ಅವರು ಕರ್ಸಿಗೆ. ಥ್ರೂ ದೇರ್ ಮೌತ್, ಥ್ರೂ ದೇರ್ ವರ್ಡ್ಸ್. ಅದಕ್ಕೆ ನೋಡ್ರಿ, ಯಹೂದಿ ಮಂದಿ ಎಷ್ಟು ಮಂದಿ ಸತ್ರಲ್ರಿ? ಹಿಟ್ಲರ್ ಕಾಲದಲ್ಲಿ ಬಹಳ ಸತ್ತರಿ ಯಹೂದಿ ಮಂದಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ರಿ, ಅಲ್ಲಿ ಹಿಟ್ಲರ್ ಕಾಲದಲ್ಲಿ ಯಹೂದಿ ಮಂದಿ ಎಂತ ಚಿತ್ರ ಹಿಂಸೆ ಕೊಟ್ಟಾರಂತ ಹೇಳಿ ಕ್ಲಿಪ್ಸ್ ಅದಾವ್ರಿ. ಕೆಲವೊಂದು ವಿಡಿಯೋ ಅದಾವ್, ಕೆಲವೊಂದು ಕ್ಲಿಪ್ಸ್ ಅದಾವ್. ನೋಡಿದ್ರೆ ಕಣ್ಣ ನೀರು ಬರ್ತೈತ್ರಿ. ಸಣ್ಣ ಸಣ್ಣ ಕೂಸುಗಳನ್ನು ಏನ್ ಮಾಡ್ತಿದ್ರು ಅಂತಂದ್ರೆ, ಜರ್ಮನಿಯಲ್ಲಿ ಇರುವಂತಹ, ಹಿಟ್ಲರ್ ಅಲ್ಲಿ ಇರುವಂತಹ ಮಿಲಿಟರಿ ಜನ ಏನ್ ಮಾಡ್ತಿದ್ರಂದ್ರೆ, ಮಕ್ಕಳನ್ನು ತೂರ್ತಿದ್ರಂತ್ರಿ. ಮೇಲೆಗಡೆ ತೂರಿ ತಮ್ಮಲ್ಲಿ ಗನ್ ತಗೊಂಡು ಹೊಡಿತಿದ್ರಂತೆ. ಒಂದೇ ರೂಮಲ್ಲಿ ಸಾಕಷ್ಟು ಜನರನ್ನು ಹಾಕಿ ಉಸಿರುಗಟ್ಟಿ ಸಾಯಿ ಹೊಡೆದನ್ರಿ ಹಿಟ್ಲರ್. ಯಾರಿಗೆ ರೀ? ಯಹೂದಿ ಮಂದಿಗೆ. ಯಹೂದಿ ಮಂದಿನ ಬರ ಮಾಡ್ಕೊಂಡಿದ್ರಿ ಅದು ಕರ್ಸಸ್. ಕ್ರೂಸಿಫೈ ಹಿಮ್, ವಿ ಡೋಂಟ್ ವಾಂಟ್ ಜೀಸಸ್.
ನಮಗೆ ಯೇಸು ಬೇಡ. See, they rejected Jesus. They rejected Jesus and they allowed the curses. ಯೇಸುವನ್ನು ತಿರಸ್ಕರಿಸಿ ಶಾಪವನ್ನು ಅವರು ಬರಮಾಡಿಕೊಂಡ್ರು. ಅದೇ ಪ್ರಕಾರ ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಮಾತುಗಳಿಂದ ಶಾಪವನ್ನು ಬರಮಾಡಿಕೊಳ್ಳುತ್ತಾ ಇದ್ದೇವೆ. We are not understanding that because many people are not grown that level to understand the scriptures. That's why Paul wrote, we need Christ mind. We need Christ mind. ಕ್ರಿಸ್ತನ ಮನಸ್ಸು ನಮಗೆ ಬೇಕು ಎಂಬುದಾಗಿ ಪೌಲನು ಹೇಳ್ತಾನೆ. ಕ್ರಿಸ್ತನ ಮನಸ್ಸು ನಿಮ್ಮ ಒಳಗಡೆ ಇರಲಿ. ಕ್ರಿಸ್ತನಿರುವಂತಹ ವಿವೇಕ ಜ್ಞಾನ ನಮ್ಮ ಒಳಗಡೆ ಬೇಕು. We should understand the scriptures. ನಾವು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಮಗೆ ತಿಳುವಳಿಕೆ ಬಹಳ ಪ್ರಾಮುಖ್ಯತೆ. ಹಲ್ಲೆಲೂಯಾ. ಏನಂದ್ರೆ ತಿಳುವಳಿಕೆ ಬಹಳ ಪ್ರಾಮುಖ್ಯ. ಬಹಳ ಮಂದಿ ಕರ್ಸಸ್ ಅನ್ನು ಬಹಳ ಬಾಯಿಂದ ಹೇಳ್ತಾರೆ, ಶಾಪದ ಮಾತುಗಳನ್ನು ಆಡ್ತಾರೆ. ಅದೇ ಹೇಳಿದ್ರಿ, ಐ ಆಮ್ ಗುಡ್ ಫಾರ್ ನಥಿಂಗ್. ನಮ್ಗೇನ್ ಬಿಡ್ರಿ, ನಾವು ಬಡವರು, ನಮ್ಮ ಹಣೆ ಬರದಾಗ ಬಡತನ ಬರ್ತೈತಿ, ನಾವು ಬಡತನದಲ್ಲಿದ್ದ ಸಾಯ್ತೀವಿ, ನಾವು ಇಷ್ಟ ಇರ್ತೇವ್ರಿ, ನಮ್ ಸಣ್ಣ ಮನೆ ರೀ. ಬಿಕಾಸ್ ಯು ಫಿಕ್ಸ್ಡ್ ಇನ್ ದ್ಯಾಟ್. ಅದರೊಳಗಡೆ ನೀವು ಅಂತೀರಿ. ಬಿಕಾಸ್ ಯು ಪ್ರೊನೌನ್ಸಿಂಗ್ ದ್ಯಾಟ್, ಯು ಆರ್ ಪ್ರೊನೌನ್ಸಿಂಗ್. ನೀನು ನಿನ್ನ ಬಾಯಿಂದ ಶಾಪವನ್ನು ಅರಿಕೆ ಮಾಡುತ್ತಾ ಇದ್ದೆ, ರೋಗವನ್ನು ಬರಮಾಡಿಕೊಳ್ಳುತ್ತಾ ಇದ್ದೆ. ಆಫ್ಟರ್ 40 ದಾಟ್ತಂತಂದ್ರೆ BP ಶುಗರ್ ಸ್ಟಾರ್ಟ್ ಅಂದ್ರೆ BP ಶುಗರ್ ಬರೀ ಅದನ್ನ ಅಂತಾರೆ, ಅದನ್ನ ಪ್ರೇಸ್ ಮಾಡ್ತಾರ. BP ಶುಗರ್ ಪ್ರೇಸ್ ಮಾಡ್ತಾರ, ರೋಗಗಳನ್ನ ಪ್ರೇಸ್ ಮಾಡ್ತಾರ. ಪ್ರೇಸ್ ರೋಗಗಳನ್ನ ಮೆಚ್ಚಿಸ್ತಾರಂತ್ರಿ ಜನ. ಡಾಕ್ಟರ್ ಹೇಳ್ತಾರೆ, ಜನರೇಷನ್ ಇಂದ ಬಂದೈತ್ರಿ ಇದು, ನಿಮಗೆ BP ಶುಗರ್ ಏನೈತಲ್ರಿ ಇದೆಲ್ಲ ಜನರೇಷನ್ ಇಂದ ಬಂದೈತ್ರಿ ಇದು ಅಂತ ಹೇಳ್ತಾರೆ. ಇಲ್ರಿ, ನಮಗೆಲ್ಲ ಪೇರೆಂಟ್ಸ್, ನಮ್ಮ ಅಜ್ಜ ಇದ್ದರಿ, ಅಜ್ಜನ ನಮ್ಮಪ್ಪ ನಮ್ಮವ್ಗಿತ್ರಿ, ನಮ್ ಫಾದರ್ಗಿತ್ರಿ, ಅದ ನಮಗ್ ಬಂದ್ಬಿಟ್ಟೈತಿ. ಸಿ, ಅಲೋವಿಂಗ್ ದ್ಯಾಟ್, ಯು ಆರ್ ಅಲೋವಿಂಗ್ ದ್ಯಾಟ್ ಥ್ರೂ ಯುವರ್ ವರ್ಡ್. ನಿನ್ನ ಬಾಯಿಂದ ನೀನು ಮಾತನಾಡಿ ರೋಗಗಳನ್ನು ನಿನ್ನ ಶರೀರದ ಒಳಗಡೆ ಬರಮಾಡಿಕೊಳ್ಳುತ್ತಾ ಇದ್ದಿ. ಯೇಸು ಸ್ವಾಮಿಯ ವಾಕ್ಯವನ್ನು ಓದು. ಯೆಶಾಯ 53 ಓದು. ಹೌದು, ಆತನು ಸತ್ತದ್ದು ನಮಗೋಸ್ಕರ, ಆತನು ನಮಗಾಗಿ ಜಜ್ಜಲ್ಪಟ್ಟನು. ಹಳೆ ಒಡಂಬಡಿಕೆಗಿರುವಂತ ಎಲ್ಲಾ ಶಾಪಗಳನ್ನು, ಹಳೆ ಒಡಂಬಡಿಕೆಯಿರುವಂತ ಎಲ್ಲವನ್ನು ಆತನು ತೆಗೆದುಕೊಂಡನು. ನಮ್ಮ ಮೇಲೆ ಬರಬೇಕಾಗಿರುವಂತದ್ದು ಎಲ್ಲವನ್ನು, ಜನರೇಷನ್ ಕರ್ಸಸ್, ಆಲ್ ಹಿ ಟುಕ್ ಫ್ರಮ್ ಕ್ರಾಸ್. ಹಿ ಡೈಡ್ ಇನ್ ಕ್ರಾಸ್. ಎಲ್ಲವನ್ನು ಆತನು ತೆಗೆದುಕೊಂಡನು, ಶಿಲುಬೆಯ ಮೇಲೆ ಆತನು ತೆಗೆದುಕೊಂಡನು. ಹಲ್ಲೆಲೂಯಾ. Still we are confessing that. Hallelujah. ನಾವು ಸಾಲಗಾರ್ರಿ, ನಾವು ಸಾಲ ಮಾಡ್ಕೊತ ಇರ್ತೇವ್ರಿ, ನಾವು ಮೇಲ್ ಬರಕ್ ಆಗುದಿಲ್ರಿ, ನಾವು ಮೇಲ್ ಬರುದಿಲ್ರಿ. Always people are speaking negative words. Negative words equal to curse ಅಂದ್ರೆ ಅದರದ್ದು ಒಂದು ಸಮ ಏನು ಗೊತ್ತಂದ್ರೆ ಶಾಪದ ಮಾತು ಅಂತ. ನೆಗೆಟಿವ್ ವರ್ಡ್ಸ್ ಶಾಪದ ಮಾತು, ಪಾಸಿಟಿವ್ ವರ್ಡ್ಸ್ ಆಶೀರ್ವಾದದ ಮಾತು. ವಾಟ್ ಯು ಆರ್ ಸ್ಪೀಕಿಂಗ್ ಟುಡೇ? 24 hours ಅಲ್ಲಿ ನಾವು ಎಷ್ಟು ಶಾಪದ ಮಾತುಗಳು ಅಂದ್ರೆ ನೆಗೆಟಿವ್ ಮಾತಾಡ್ತೇವೆ, ಎಷ್ಟು ಪಾಸಿಟಿವ್ ಅಂತಂದ್ರೆ ಆಶೀರ್ವಾದದ ಮಾತುಗಳನ್ನು ಆಡ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲವರು ತಮ್ಮ ಮೇಲೆ ಶಾಪ ಹಾಕೋತಾರೆ, ನನಗಿಂತ ದೊಡ್ಡ ಬಿಸ್ನೆಸ್ ಮಾಡಕ್ ನನಗೆ ಆಗಂಗಿಲ್ಲ ಬಿಡು, ನನಗಿಂತ ದೊಡ್ಡ ಕೆಲಸ ಸಿಗಂಗಿಲ್ಲ ಬಿಡು, ಆಗುದಿಲ್ಲ ಬಿಡು. ನೆಗೆಟಿವ್ ವರ್ಡ್ಸ್. ಡೋಂಟ್ ಅಂಡರ್ ಎಸ್ಟಿಮೇಟ್ ಯೋರ್ ಸೆಲ್ಫ್. Allow to God move in your life. When you allow God, God will move in your life. Hallelujah. We should allow God to move in our life. We should allow the Holy Spirit move in our life.
ಡೋಂಟ್ ಕರ್ಸ್ ಯುವರ್ ಸೆಲ್ಫ್. ಇನ್ನೊಬ್ರು ಅಂತಾರೆ, ಇನ್ನೊಬ್ರು ಕೆಲವೊಮ್ಮೆ ತಲೆ ಬಹಳ ಬಿಸಿ ಆದಾಗ ಅಂದ್ರೆ ಏನ್ರಿ, ಮೈಂಡ್ ಅಪ್ಸೆಟ್ ಆಗತ್ತೆ ನೋಡ್ರಿ. ಮೈಂಡ್ ಅಪ್ಸೆಟ್ ಆದಾಗ ಕೆಲವರು ತಮ್ಮ ಮೇಲೆ ತಾವ ಶಾಪ ಹಾಕೋತಿರ್ತಾರೆ. ತಮ್ಮ ಮೇಲೆ ತಾವ ಹಾಕೋದು, ನಾವೊಂದು ದರಿದ್ರ, ನಾವೊಂದು ಅರಿಷ್ಟ, ನಾವೊಂದು ದರಿದ್ರ, ನಾವೊಂದು ಅರಿಷ್ಟ, ನಾನು ಇಂತಕಿ, ನಾ ಅಂತಕಿ, ಕೆಟ್ಟ ಕೆಟ್ಟ ಬೈಗಳ ತಮ್ಮ ಮೇಲೆ ತಾವ ಹಾಕೋತಾರೆ. ಬ್ಯಾಡ್ ವರ್ಡ್ಸ್ ತಮ್ಮ ಮೇಲೆ ತಾವ ಶಾಪ ಹಾಕೊಳ್ಳುವಂಥದ್ದು. ಶಾಪದ ಮಾತುಗಳನ್ನಾಡಿ ತಮ್ಮ ಮೇಲೆ ತಾವೇ ಶಾಪ ಹಾಕಿಕೊಳ್ಳುವಂಥದ್ದು. ಸಿ ವಾಟ್ ದ ಜನಸಸ್ ಆದಿಕಾಂಡದಲ್ಲಿ ಏನ್ ಹೇಳ್ತೈತಿ, ನೀವು ಅಂದ್ರೆ ನಮಗೆ ಮಾತನಾಡ್ತೈತಿ, ನೀವು ಶಪಿಸುವವರಿಗೆ ಶಾಪ ಬರ್ತೈತಿ, ಆಶೀರ್ವಾದ ಮಾಡುವವರಿಗೆ ಆಶೀರ್ವಾದ ಬರ್ತೈತಿ. ಈಗ ನಾನು ಶಾಪವನ್ನು ಮಾತಾಡಕತ್ತೀನಿ, ನಮ್ಮ ಮೇಲೆ ಹಾಕಿಕೊಳ್ಳುವಂತ ಶಾಪದ ವಿಷಯದಲ್ಲಿ ಮಾತಾಡಕತ್ತೀನಿ. ನಮ್ಮ ಮೇಲೆ ನಾವು ದಡ್ಡ್ರಿ, ಬಹಳ ದಡ್ಡರಿ, ನಮಗಿದು ಬರಂಗಿಲ್ಲ, ನಮಗದು ಬರಂಗಿಲ್ಲ. ಸೊ ವಿ ಆರ್ ನೆಗ್ಲೆಕ್ಟಿಂಗ್ ಎವ್ರಿಥಿಂಗ್. ನೆಗೆಟಿವ್ ಥಿಂಗ್ಸ್, ನೆಗೆಟಿವ್ ವರ್ಡ್ಸ್. ನಮ್ಮ ಮೈಂಡ್ ಏನಾಗ್ಬಿಟ್ಟಿತ್ತಂದ್ರ ಮಾತಾಡಿ ಮಾತಾಡಿ ನೆಗೆಟಿವ್ ಆಗಿ ನೆಗೆಟಿವ್ ಆಗಿಬಿಟ್ಟೆ ಮೈಂಡ್. ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ರಿಲೇಟಿವ್ಸ್ ನೆಗೆಟಿವ್ ಪೀಪಲ್ ಇದ್ರಂತಂದ್ರೆ ನಾವು ನೆಗೆಟಿವ್ ಆಗಿಬಿಡ್ತೇವೆ, ಪಾಸಿಟಿವ್ ಆಗಂಗಿಲ್ಲ. ಸ್ಪಿರಿಚುವಲಿ ಐ ಆಮ್ ಟಾಕಿಂಗ್. Hallelujah. Spiritually I am talking. ನೆಗೆಟಿವ್ ಮಾತಾಡ್ತೀವಿ, ಶಾಪದ ಮಾತುಗಳನ್ನು ಮಾತಾಡ್ತೀವಿ. Did God called for that to speak negative or cursing word? No. ದೇವರು ಅದಕ್ಕಾಗಿ ನಮ್ಮನ್ನು ಕರೆಯಲ್ಪಟ್ಟಿಲ್ಲ. ಡೋಂಟ್ ಸ್ಪೀಕ್ ನೆಗೆಟಿವ್ ಥಿಂಗ್ಸ್. ಏನ್ ಬಿಡ್ರಿ, ನಮ್ದು ಕೆಲವೊಂದು ಪಾಸ್ಟರ್ಗಳು ಮಾತಾಡೋದು ನಾನು ಕೇಳಿದ್ರಿ, ಸೇವಕರು, ಅನಾಯಿಂಟೆಡ್ ಸರ್ವೆಂಟ್ ಆಫ್ ಗಾಡ್ ಮಾತಾಡೋದು ಕೇಳಿದ್ರಿ. ನಮ್ದು ಸಣ್ಣ ಸಭೆ ಬಿಡ್ರಿ, ಸಣ್ಣ ಚರ್ಚ್ ರೀ, ಸಣ್ಣ ಸಭೆ ರೀ, ಸಣ್ಣ ಚರ್ಚ್ ರೀ, ನಮ್ದೇನ್ ಬಿಡ್ರಿ. ಡೋಂಟ್ ಸ್ಪೀಕ್. ಸಣ್ಣ ಸಭೆ, ಸಣ್ಣ ಚರ್ಚು, ಸಣ್ಣದು, ನಮ್ ಜನನು ಬಡವರು ರೀ. ಸಿ ಯು ಪ್ರೊನೌನ್ಸಿಂಗ್ ಅಗೇನ್ ದ ಕರ್ಸಸ್. ನಾನು ನಂಬುವುದೇನಂತಂದ್ರೆ, ವೆನ್ ಯು ಸ್ಪೀಕ್ ನೆಗೆಟಿವ್ ಥಿಂಗ್ಸ್, ದಟ್ ಈಸ್ ಅ ಕರ್ಸ್. You are speaking curse. You are speaking cursing word upon your believers. ನಮ್ದು ಸಣ್ಣ ಸಭೆ, ಸಣ್ಣದ್ರಿ, ಸಣ್ಣ ಮನಿ, ಸಣ್ಣದ್ರಿ. ನಮ್ ಜೀವನಾನ ಇಷ್ಟ ರೀ. Many things are there to speak. Many things are there to speak. ರೋಗದ ವಿಷಯದಲ್ಲಿ ಬೇಕಾದಷ್ಟು ಮಾತಾಡಬಹುದ್ರಿ. Because I don't have time. This is online. Because this is online, I don't have time to speak deep. ಆಳವಾಗಿ ಸ್ಕ್ರಿಪ್ಚರ್ ಇಂದ ತೋರಿಸಬಹುದ್ರಿ. ನಾನು ಸ್ಕ್ರಿಪ್ಚರ್ ತೋರಿಸ್ಕೊಂತ ಹೋದ್ರೆ ಮತ್ತೆ ಅದಕ್ಕೆ ಟೈಮ್ ಆಗ್ತದೆ. ಮೊದ್ಲು ಆನ್ಲೈನ್ ನಾಗ ಜನ ಹೆಚ್ಚಿಗೆ ನೋಡುದಿಲ್ಲ, ಮೆಸೇಜ್ ನೋಡುದಲ್ರಿ, ಅಲ್ಲ ಸಲ್ಲದ ನೋಡ್ಕೊಂಡ್ ಕುಂದಿರ್ತಾರೆ ನಮ್ ಜನ. ಸಂದೇಶಗಳನ್ನು ನೋಡುದಿಲ್ಲ. ಆನ್ಲೈನ್ ಅಲ್ಲಿ ಸಂದೇಶ ಮುಗಿಯೋ ಮಟ್ಟ ಯಾರು ನೋಡುದಿಲ್ರಿ, ಅಲ್ಲ ಸಲ್ಲದ ನೋಡ್ಕೋತ ಕುಂದಿರ್ತಾರೆ. 1 ತಾಸಾಗ್ಲಿ 2 ತಾಸಾಗ್ಲಿ, ದೇ ವಿಲ್ ಸ್ಪೆಂಡ್ ಟೈಮ್ ವಿತ್ ದಟ್. ಅದರ ಅರ್ಥ ಏನು? ಸ್ಟಿಲ್ ದೇ ಆರ್ ಇನ್ ವರ್ಲ್ಡ್ಲಿ ಪೀಪಲ್. ದೇ ಆರ್ ನಾಟ್ ಹಂಗರ್ ಟು ಗ್ರೋ ಇನ್ ದ ಲಾರ್ಡ್. ಏನ್ ದೇವ್ರು ಮಾತಾಡ್ತಾನ ಕೂಡ ಇವತ್ತು, ದೇ ಆರ್ ನಾಟ್ ಹಂಗರ್. ಅವ್ರಿಗೆ ಆ ದಾಹ ಇಲ್ಲ. Hallelujah. Don't curse yourself. Don't curse yourself. Don't curse. ಯಾಕಂದ್ರೆ ಅದನ್ನೆಲ್ಲ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೊತ್ತುಕೊಂಡು ಸತ್ತಾನೆ. ವಿ ವಿಲ್ ಸೀ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ನೋಡೋಣ ಆಮೇಲೆ. Hallelujah. ಇದನ್ನ ಒಳಗಡೆ ಇನ್ನೊಂದು ಮಾತಾಡ್ತೀನಿ. ಏನ್ ಹೇಳ್ತೈತ್ರಿ? ನಿನ್ನನ್ನು ಹರಿಸುವವರನ್ನು ಹರಿಸುವರು, ನಿನ್ನನ್ನು ಶಪಿಸುವವರನ್ನು ಶಪಿಸುವರು, ನಿನ್ನನ್ನು ಶಪಿಸುವವರನ್ನು. ಪ್ಲೀಸ್ ಯು ಡೋಂಟ್ ಕರ್ಸ್ ಎನಿವನ್. ನಿನ್ನ ಮೇಲೆ ನೀನು ಶಾಪ ಹಾಕಿಕೊಳ್ಳಬೇಡ. ನಿನ್ನ ಮೇಲೆ ನೀನು ಶಾಪದ ಮಾತುಗಳನ್ನು, ನೆಗೆಟಿವ್ ಮಾತುಗಳನ್ನು ಆಡಬೇಡ. ಶಾಪ ಅನ್ನೋ ಬದಲಿ ಐ ಸ್ಪೀಕ್ ನೆಗೆಟಿವ್. ನೆಗೆಟಿವ್ ಅಂತ ಮಾತಾಡ್ತೀನಿ. ನೆಗೆಟಿವ್ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ತಿಳ್ಕೊರಿ, ಅದು ಶಾಪ. ಪಾಸಿಟಿವ್ ಅಂದ್ರೆ ನಾ ಪಾಸಿಟಿವ್ ಮಾತಾಡ್ತೀನಿ. ಪಾಸಿಟಿವ್ ಅಂದ್ರೆ ಆಶೀರ್ವಾದ. ಜಸ್ಟ್ ಥಿಂಕ್, ಸ್ವಲ್ಪ ನಿಮ್ಮ ಮೈಂಡ್ ಅಲ್ಲಿ ಇರಲಿ. Hallelujah. ನೆಗೆಟಿವ್ ಆಗಿ ಮಾತಾಡಬೇಡ್ರಿ. ನಿಮ್ಮನ್ನು ನೀವೇ ನೆಗೆಟಿವ್ ಆಗಿ ಮಾತಾಡ್ಕೋಬೇಡ್ರಿ. ಮತ್ತು
ಮತ್ತೊಬ್ಬರ ವಿಷಯದಲ್ಲಿ ನೆಗೆಟಿವ್ ಮಾತಾಡಬೇಡ್ರಿ, ಶಾಪ ಮಾಡಬೇಡಿ. ಅವ್ರ ಹೆಂಗ್ ಉದ್ಧಾರ ಆಗ್ತಾರ ನಾವು ನೋಡ್ತೀವಿ. ಅವ್ರೇನ್ ಉದ್ಧಾರ ಆಗ್ತಾರನ ಅವ್ರು ಹಾಳಾಗ ಹೋಗ್ತಾರ. ಅವ್ರು ಟಕಾ ಟಿಕ್ಕಿ ಅಂತೇಳಿ ಏನ್ ಮುರಿತಾರಿ, ಬಳ್ಳಗಳನ್ನು ಮುರಿತಾರ. ಕೆಲವರು ಟಕ್ ಟಕ್ ನೋಡಿ ಮುರಿಯಾಕತ್ತು. See, the Bible clearly says, ಶಪಿಸದೆ ಆಶೀರ್ವದಿಸು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. 5ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮನ್ನು ಹಿಂಸಿಸುವಂತವರಿಗೆ ಶಪಿಸದೆ ಆಶೀರ್ವದಿಸು. ಶಪಿಸದೆ. Because Jesus is not allowing curse. You should understand the scripture. ಶಾಪವನ್ನು ದೇವರು ಯೇಸು ಶಾಪದ ಮಾತುಗಳನ್ನು ಮಾತನಾಡುವುದಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. He didn't allow to speak the curse, pronounce the curse. ಶಪಿಸದೆ ಆಶೀರ್ವದಿಸು. ಆಶೀರ್ವದಿಸು. Bless, the Bible says. ಶಪಿಸದೆ ಆಶೀರ್ವದಿಸು. That means ಅದರ ಅರ್ಥ ಏನಂತಂದ್ರೆ ಮತ್ತೊಬ್ಬರನ್ನು ಶಪಿಸುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ಡೋಂಟ್ ಕರ್ಸ್ ಎನಿವನ್. ಅದನ್ನು ಹೇಳ್ತೇನೆ ಏನಾಗ್ತೈತೆ ಅಂತ. ಬಿಕಾಸ್ ಡೋಂಟ್ ಕರ್ಸ್ ಎನಿವನ್. ಯಾರನ್ನು ಕೂಡ ಶಪಿಸಬೇಡ. ಯಾರನ್ನು ಕೂಡ ಶಪಿಸಬೇಡ. ಶಪಿಸುವುದಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ಹಲ್ಲೆಲೂಯಾ. ನಾವು ಸಿಟ್ಟು ಒಳಗೆ ಶಪಿಸ್ತೀವಿ, ಆಮೇಲೆ ಹೊಟ್ಟೆ ಕಿಚ್ಚಿನಲ್ಲಿ ಶಪಿಸ್ತೀವಿ. ಅವ್ರು ಕೂಡ ನಮ್ದು ಸಂಬಂಧ ಸರಿ ಇಲ್ಲ ಅಂತ ಕೂಡ ನಾವೇನ್ ಮಾಡ್ತೀವ್ರಿ, ಶಾಪದ ಮಾತುಗಳನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡ್ತೀವ್ರಿ. ಶಾಪದ ಮಾತುಗಳನ್ನ ಆಡ್ತೀವಿ, ಅವರನ್ನು ಶಪಿಸ್ತೇವೆ. ಕೆಲವೊಬ್ರು ಪ್ರೇಯರ್ದಾಗ ಶಪಿಸ್ತಾರೆ, ಪ್ರೇಯರ್ ಮಾಡ್ಕೊಂತ ಶಪಿಸ್ತಾರ. ದೇವ್ರೆ, ಇವ್ರಿಗೇನಾದ್ರೂ ರೋಡ್ದಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಸಾಯಿಲಿ ಸ್ವಾಮಿ, ಇವ್ರಿಗೇನಾದ್ರೂ ರೋಗ ಬರ್ಲಿ ಸ್ವಾಮಿ, ಇವ್ರಿಗೆ ಹಿಂಗಾಗ್ಲಿ ಸ್ವಾಮಿ, ಹಂಗಾಗ್ಲಿ ಸ್ವಾಮಿ. God will never listen that kind of prayers. ಅಂತ ಪ್ರಾರ್ಥನೆ ದೇವರು ಎಂದಿಗೂ ಕೇಳುವುದಿಲ್ಲ. ಡೋಂಟ್ ಕರ್ಸ್ ಎನಿವನ್. ನಮ್ಗೆ ದೇವರ ಅಧಿಕಾರ ಕೊಟ್ಟಿಲ್ಲ. ಹಲ್ಲೆಲೂಯಾ. ಇವತ್ತು ಬರೇ ಶಾಪದ ಮಾತುಗಳನ್ನ ಆಡ್ತಾರೆ ಜನ. ಬಾಯಿ ತೆಗೆದ್ರೆ ನೆಗೆಟಿವ್ ವರ್ಡ್ಸ್, ಶಾಪದ ಮಾತು, ನೆಗೆಟಿವ್ ವರ್ಡ್ಸ್, ಶಾಪದ ಮಾತು, ನೆಗೆಟಿವ್ ವರ್ಡ್ಸ್, ಶಾಪದ ಮಾತು. ಇವೇನು ಉದ್ಧಾರ ಆಕ ಬಿಡು. ಏನಂತಾರೆ, ಡ್ಯಾಶ್ 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 ತಿನ್ಕೊಂತ ಹೋಗ್ತಾರ. ಐ ಡೋಂಟ್ ನೋ ಯು ಯೂಸ್ ದಟ್ ವರ್ಡ್. ಇವೇನು ಉದ್ಧಾರ ಆಕ ಬಿಡ. ಅದೇನು ಉದ್ಧಾರ ಆಕಿತ್ ಬಿಡ. ಆ ಫ್ಯಾಮಿಲಿ ಏನು ಉದ್ಧಾರ ಆಕಿತ್ ಬಿಡ. ಈ ಫ್ಯಾಮಿಲಿ ಏನು ಉದ್ಧಾರ ಆಕಿತ್ ಬಿಡ. ಇವ್ರ ಜೀವನನೇ, ಇವ್ರ ಹಣೆ ಬರನೇ ಇಷ್ಟ. ನಾಳೆ ಎಲ್ಲ ಸತ್ಯನಾಶ ಹೋಗ್ತಾರ, ಹಾಳಾಗಿ ಹೋಗ್ತಾರ. ಸತ್ಯನಾಶ ಹೋಗ್ತಾರ, ಹಾಳಾಗಿ ಹೋಗ್ತಾರ. ಸಿ, ಕರ್ಸಿಂಗ್, ಕರ್ಸಿಂಗ್. ಬೈಬಲ್ ಸೇಸ್, ಮತ್ತಾಯನ ಬರೆದ ಸುವಾರ್ತೆ ಶಪಿಸಬೇಡ ಅಂತ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳ್ತೈತಿ, ಶಪಿಸಬೇಡ. ಡೋಂಟ್ ಕರ್ಸ್. ಅವ್ರು ಯಾವಾಗ ಮೇಲೆ ಬರ್ತಾರೆ ಬಿಡು. ಅವ್ರು ಹಾಳಾಗಿ ಹೋಗ್ತಾರ, ಅವ್ರು ಸತ್ಯನಾಶ ಹೋಗ್ತಾರ. ಅವ್ರ ಜೀವನನೇ ಇಷ್ಟ, ಅವ್ರ ಮೇಲೆ ಎಂದಿಗೂ ಬರುವುದಿಲ್ಲ. ಸಿ, ಆಲ್ವೇಸ್ ವಿ ಕರ್ಸ್ ಅದರ್ಸ್. ನೋಡ್ರಿ, ಆ ಮಾತುಗಳು, ಆ ಶಾಪದ ಮಾತುಗಳು ಅವರ ಮೇಲೆ ಹೋಗಿ ಕ್ರಿಯೆ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆ ಅದರಿಂದ ಬರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬಿಕಾಸ್ ಯು ಕರ್ಸ್. ಕೆಲವೊಮ್ಮೆ ನಮ್ಮ ಮಕ್ಕಳನ್ನೇ ನಾವು ಶಪಿಸ್ತೀವಿ. Sometimes we are cursing our family, our children, our people. ನಾವು ಶಾಪ ಹಾಕೊಳ್ಳೋದು ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳನ್ನು ಶಪಿಸ್ತೀವಿ. ಏನು ಶಪಿಸ್ತೀವಿ? ಇದೇನು ದಟ್ ನನ್ನ ಮಗ ಇದೇನು ಪಾಸ್ ಆಗ್ಬೇಕು ಬಿಡಿದ, ಫೇಲ್ ಆಗಿ ಹೋಗ್ತಿದ್ದ. ನಾಳೆ ಈ ಡ್ಯಾಶ್ ಡ್ಯಾಶ್ ತಿಂದ ಹೋಗ್ತೈತಿ, ನಾಳೆ ಡ್ಯಾಶ್ ಡ್ಯಾಶ್ ಹಾಕೈತಿ, XYZ ಹಾಕೈತಿ ಅಂದ್ರೆ ಕೆಟ್ಟ ಬೈಗಳ ತಿಳ್ಕೋರೋದನ್ನ ಅಷ್ಟೇ. We curse our people, we curse our children, we curse. ಶಾಪವನ್ನು ಹಾಕ್ತೀವಿ ಮಕ್ಕಳ ಮೇಲೆ. ಈ ನಮ್ಮ ಮತ್ತೇನ್ ಮಾಡ್ತೀವಿ, ಸಿಟ್ಟಿನಲ್ಲಿ ಇವೇನು ಉದ್ಧಾರ ಹಾಕ ಬಿಡು, ಹಾಳಾಗಿ ಹೋಗ್ತಾವ. ಏನಾಗ್ತಾರೆ ಮಕ್ಕಳಿಗಿನ ಮಕ್ಕಳು ಏನಾಗಾರ ಹಾಳಾಗೆ ಹೊಂಟಾರ. ಬಿಕಾಸ್ ಆಫ್ ಕರ್ಸ್. ಬಿಕಾಸ್ ಆಫ್ ಕರ್ಸ್. ಯಾರು ಶಪಿಸಿದರು? ತಂದೆ ತಾಯಿಗಳು ಶಪಿಸಿದರು. ಯಾರು ಶಪಿಸಿದರು? ಹಿರಿಯರು ಮಕ್ಕಳ ಮೇಲೆ ಶಾಪವನ್ನು ಹಾಕಿದರು, ಶಾಪದ ಮಾತುಗಳನ್ನಾಡಿದ್ರು. ಟಂಗಿಗೆ ಕಂಟ್ರೋಲ್ ಇಲ್ಲ. ದೇ ಡೋಂಟ್ ಹ್ಯಾವ್ ಕಂಟ್ರೋಲ್ ದೇರ್ ಟಂಗ್ಸ್. ದೇ ಪ್ರೊನೌನ್ಸ್ ದ ಕರ್ಸಿಂಗ್ ವರ್ಡ್. ದೇ ರಿಲೀಸ್ ದ ಕರ್ಸಿಂಗ್ ವರ್ಡ್. ದೇ ವಿಲ್ ನಾಟ್ ಕಮ್ ಅಪ್. ದೇ ವಿಲ್ ನಾಟ್ ಕಮ್ ಅಪ್. ಅವ್ರ ಮೇಲೆ ಬರುವುದಿಲ್ಲ.
ನಾಳೆ ಬಸ್ ಸ್ಟ್ಯಾಂಡ್ದಾಗ ಹಮಾಲಿ ಮಾಡ್ತಿರ್ಲೇ ನೀವು ಅಂತಾರ. ಏನಂತಾರೆ? ನಾಳೆ ಬಸ್ ಸ್ಟ್ಯಾಂಡ್ದಾಗ ಹಮಾಲಿ ಮಾಡ್ತೀರಿ ನೀವು, ಮತ್ ಹಮಾಲಿನ ಮಾಡ್ತಾರ. ಆಯ್ತ್ರಿ, ಇಲ್ಲೇ ಗಾಂಧಿವಾಡದಲ್ಲಿ ಆಯ್ತು ಒಂದ್ ಫ್ಯಾಮಿಲಿದು. ಬಿಕಾಮ್ ಕಲ್ತಾನ್ರಿ ಹುಡುಗ, ಚಲೋ ಗ್ರಾಜುಯೇಟ್ ಕಲ್ತಾನ, ಗ್ರಾಜುಯೇಟ್ ಹುಡುಗ. ತಂದೆ ಯಾವಾಗ್ಲೂ ಶಪಿಸ್ತಿದ್ದ ಅಂತ, ತಂದೆ ಯಾವಾಗ್ಲೂ ರೈಲ್ವೆ ವರ್ಕರ್ ಶಪಿಸ್ತಿದ್ದ. ಅವ್ನಿಗೆ ಎಲ್ಲಾದ್ರೂ ಕೆಲಸ ಸಿಗಲ್ಲ. ಲಾಸ್ಟಿಗೆ ಹೊಸ ಬಸ್ ಸ್ಟ್ಯಾಂಡ್ ದಲ್ಲಿ ಹಮಾಲಿ ಕೆಲಸ ಮಾಡಾಕತ್ತಿದ್ದ. ಹೊಸ ಬಸ್ ಸ್ಟ್ಯಾಂಡ್ ದಲ್ಲಿ ಹಮಾಲಿ ಕೆಲಸ. ಅವ್ನು ಕೇಳಿದ್ರೆ ಅವ್ನು ಹೇಳಿದ, ಹಮಾಲಿ ಕೆಲಸ ಮಾಡ್ತಿದ್ರು ನಾನು ಅಂತ. ಎಜುಕೇಟೆಡ್, ಹೌದ್ರಿ, ನಾನು ಗ್ರಾಜುಯೇಟ್ ಇದ್ದೇನೆ. ಗ್ರಾಜುಯೇಟ್ ವ್ಯಕ್ತಿ ಹಮಾಲಿ ಕೆಲಸ. ಬಿಕಾಸ್ ಆಫ್ ದ ಕರ್ಸ್. ಶಾಪ ಮನುಷ್ಯನನ್ನು ಬೆಳೆಯೋದಕ್ಕೆ ಕೊಡುವುದಿಲ್ಲ. ಶಾಪ ಮನುಷ್ಯನನ್ನು ಒತ್ತುತ್ತದೆ. ಶಾಪ ಮನುಷ್ಯನನ್ನು ಕೀಳಮಟ್ಟಕ್ಕೆ ದುಗ್ಗಿಸಿಕೊಂಡು ಹೋಗ್ತದೆ. ಶಾಪ ಮನುಷ್ಯನನ್ನು ಸಂಪೂರ್ಣವಾಗಿ ಒತ್ತಿ ಅವರನ್ನು ಇನ್ನೂ ಕೆಳಗೆ ಕರ್ಕೊಂಡು ಹೋಗ್ತದೆ ಹೊರತು ಮೇಲೆ ತೆಗೆದುಕೊಂಡು ಹೋಗುವುದಿಲ್ಲ. ಅರ್ಥ ಏನ್ರೆ? ಅವನಿಗೆ ಮೇಲೆ ಬರ್ಲಿಕ್ಕೆ ಕೊಡುವುದಿಲ್ಲ. ಶಾಪ ಅವನು ಉದ್ಧಾರ ಆಗ್ಲಿಕ್ಕೆ ಕೊಡುವುದಿಲ್ಲ. ಶಾಪ ಅವನು ಏಳಿಗೆ ಆಗಕ್ಕೆ ಕೊಡುವುದಿಲ್ಲ. ಶಾಪವು ಆ ವ್ಯಕ್ತಿ ನೋಡ್ರಿ, ಅವರಪ್ಪ ಶಪಿಸಿರುವಂತ ಮಾತುಗಳು ಅವನು ಎಷ್ಟೋ ಎಂಟ್ರಿ ಕೊಟ್ಟರು ಕೂಡ ಪಾಸ್ ಆಗ್ಲಿಲ್ಲ. ಅವಾಗ ಅವ್ರಿಗೆ ತಂದೆ ತಾಯಿಗೆ ಹೇಳಿದ್ವಿ ಏನಂತಂದ್ರೆ, ನೀವು ಮಾಡಿದ್ದಕ್ಕೆ ನಿಮ್ಮ ಮಗ ಹಿಂಗಾಗ್ಯಾನ. ಇವತ್ತು ತಂದೆ ತಾಯಿಗಳು ದೇವರ ಮುಂದೆ ಕ್ಷಮಾಪಣೆ ಕೇಳ್ರಿ. ಒಬ್ಬರನ್ನೊಬ್ಬರು ಶಪಿಸುವುದನ್ನು ಬಿಡ್ರಿ. ಗಂಡ ಹೆಂಡತಿಯನ್ನು ಶಪಿಸಬಾರದು, ಹೆಂಡತಿ ಗಂಡನನ್ನು ಶಪಿಸಬಾರದು. ಕುಟುಂಬದಲ್ಲಿ ಯಾರನ್ನು ನಾವು ಶಪಿಸಬಾರದು. ಶಪಿಸದೆ ಬೈಬಲ್ ಹೇಳ್ತೈತಿ, ಶಪಿಸುವುದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ. ಯೇಸು ನಮ್ಮನ್ನು ಶಪಿಸಲಿಕ್ಕೆ ಆರಿಸಿಕೊಂಡಿಲ್ಲ. ದರಿದ್ರ, ಮಂಗ್ಯಗಳು, ದನ ಅದಾವು, ಕತ್ತದಾವು, ಹಂಗದಾವು. ವಿ ಪ್ರೊನೌನ್ಸ್ ಇಟ್. ನಾವು ಪ್ರೊನೌನ್ಸ್ ಮಾಡ್ತೀವ್ರಿ, ಹಂದಿಗತೆ ಮಾಡ್ತಾರ, ಮಂಗ್ಯಗತೆನೆ ಮಾಡ್ತಾರ, ದನದಗತೆನೆ ಮಾಡ್ತಾರ ಲಾಸ್ಟಿಗೆ ಅವರು. ಬಿಕಾಸ್ ವಿ ಆರ್ ಪ್ರೊನೌನ್ಸಿಂಗ್ ದಟ್. ಇವೇನು ಅಂತ ಬಿಡುವ ದಡ್ಡದವು, ದಡ್ಡಾಕಾರ ಅವರು, ದಡ್ಡದಾವ ಅಂತ ದಡ್ಡಾಕ ತಲೆಯಾಗಿರು, ಬರೀ ಬಟಾಟೆ ಐತಿ ತಲೆಯಾಗ ಅಂತಿದ್ರು. ನಾವು ಚಿಕ್ಕವರಿರುವಾಗ ನಮ್ಮ ಮನೆಯಲ್ಲಿ ನಮಗೆ ಶಪಿಸ್ತಿದ್ರು. ನಮ್ಮ ಮನೆಯಲ್ಲಿ ನಮ್ಮನ್ನು ಶಪಿಸ್ತಿದ್ರು. ಈ ವಾಕ್ಯವನ್ನು ಓದುವಾಗ ಜಸ್ಟ್ ಐ ರಿಮೈಂಡ್, ಒಂದು ಸಲ ನನ್ನ ಬಾಲ್ಯದ ಜೀವನವನ್ನು ನಾನು ನೆನಪು ಮಾಡಿಕೊಂಡೆ. ವೆನ್ ಐ ವಾಸ್ ರೀಡಿಂಗ್ ದಿ ಸ್ಕ್ರಿಪ್ಚರ್ಸ್, ನಾನು ಸ್ವಲ್ಪ ಬಾಲ್ಯದ ಜೀವನಕ್ಕೆ ಹೋದೆ. ನನ್ನ ಚೈಲ್ಡ್ಹುಡ್ ಜೀವನಕ್ಕೆ ಹೋದೆ. ನನ್ನನ್ನು ಯಾರ್ಯಾರು ಶಪಿಸ್ಯಾರ ಅನ್ನೋದು. ನನ್ನನ್ನು ಯಾರ್ಯಾರು ಶಪಿಸ್ಯಾರಿ? ನನ್ನ ಮನೆಯವರೇ ನನ್ನನ್ನು ಶಪಿಸಿದ್ರು. ನನ್ನ ಸಂಬಂಧಿಕರು ನನ್ನನ್ನು ಶಪಿಸಿದ್ರು. ನಮ್ಮ ಶಾಲೆಯಲ್ಲಿ ಕಲಿಸಿರುವಂತ ಟೀಚರ್ಸ್ಗಳು ನಮ್ಮನ್ನು ಶಪಿಸಿದ್ರು. ಶಾಪದ ಮಾತುಗಳು ಹಾಕಿದ್ರು. ಇವ್ ತಲೆಯಾಗ ಏನೈತಿ? ಬಟಾಟೆ ಐತಿ ಅಂತ. ಇವ್ ತಲೆಯಾಗ ಆಲೂ ಐತಿ, ಬಟಾಟೆ ಐತಿ. ಇವ್ ತಲೆಯಾಗ ಇದೇ ಐತಿ. ಇವೇನ್ ಕಲಿತಾನೆ? ಇದಕ್ಕೇನು ಓದಾಕ್ ಬರ್ತೈತಿ? ಇದಕ್ಕೇನು ಬರೆಯಕ್ ಬರ್ತೈತಿ? ಕರ್ಸಿಂಗ್ ವರ್ಡ್. ಅವಾಗ ನಮ್ಗೆ ಅರ್ಥ ಆಗ್ತಿದ್ದಿಲ್ರಿ. ನಾವೇನ್ ತಿಳ್ಕೊತಿದ್ವಿ ಗೊತ್ತನ? ಬೈಯಾಕತ್ತಾರ ನಮ್ಗೆ. ದಟ್ ಈಸ್ ನಾಟ್ ಬೈಯೋದು ಅಲ್ರಿ, ಅದು ಯು ಆರ್ ಕರ್ಸಿಂಗ್. ನನಗೆ ದೇವರು ಕಣ್ಣು ತರದಾರೆ. ವೆನ್ ಐ ವಾಸ್ ರೀಡಿಂಗ್, ಈಗಂತ ಮಾತಾಡತ್ತಿಲ್ರಿ, ಅವಾಗಿಂದ ಮಾತಾಡಕತ್ತೀನಿ. ವೆನ್ ಐ ಕಮ್ ಟು ಕ್ರೈಸ್ಟ್, ಯಾವಾಗ ಕ್ರಿಸ್ತನ ಕಡೆ ನಾನು ಬಂದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ. ನೋಡ್ರಿ, ಆ ಶಾಪ ಜನರೇಷನ್ ತಗೊಂಡು ಹೋಗ್ಬೇಕಂದ್ರೆ, ಯಾಕಂದ್ರೆ ದೇರ್ ಇಸ್ ಅ ಪವರ್ ಇನ್ ದ ಕರ್ಸ್. ನನ್ನ ಮನೆಯಲ್ಲಿ ಶಪಿಸಿದ್ರು, ಸಂಬಂಧಿಕರಿಗೆ ಶಪಿಸಿದ್ರು. ಇವ ಉದ್ಧಾರ ಆಗಂಗಿಲ್ಲ, ಇವ ಹಾಳಾಗ ಹೋಗ್ತಾನ, ಇವ ಭಿಕ್ಷೆ ಬೇಡ್ತಾನ. ನನ್ನ ಮೇಲೆ ಶಾಪಗಳನ್ನು ಹಾಕಿದ್ರು. ಯಾರ್ರಿ? ಸ್ವಂತ ಜನರೇ. ಸ್ವಂತವಾಗಿ ನಾವು ಸೇವೆ ಮಾಡುವಾಗ ಕೆಲವೊಂದು ಸೇವಕರು ಶಾಪ ಹಾಕಿದ್ರು ನನಗೆ. ಏನ್ ಹಾಕಿದ್ರು? ಇವ ಹೆಂಗ್ ಸೇವೆ ಮಾಡ್ತಾನೆ ನೋಡ್ತೀನಿ, ಹೆಂಗ್ ಉದ್ಧಾರ ಆಗ್ತಾ ನೋಡ್ತೀನಿ, ಹೆಂಗ್ ಮೇಲೆ ಬರ್ತಾನೆ ನೋಡ್ತೀನಿ. ಅಭಿಷೇಕಿಸಲ್ಪಟ್ಟಂತ ಸೇವಕರು ಶಾಪ ಹಾಕಿದ್ರು ನನ್ನ ಮೇಲೆ. I'm talking about 10-12 years back. ಶಾಪ ಹಾಕಿದ್ರು ನನ್ನ ಮೇಲೆ. ಐ ಕಮ್ ಟು ನೋ ಅಬೌಟ್ ದಟ್. ಅದು ಗೊತ್ತಾಯ್ತು ನನಗದು, ಯಾರ್ಯಾರು ಹಾಕ್ಯಾರ ಶಾಪ ಅನ್ನೋದು. ಐ ನೋ ದಟ್. ಬೈಬಲ್ ಹೇಳ್ತೈತ್ರಿ, ಗಾಡ್ ನೆವರ್ ಅಲೌ ಟು ಕರ್ಸ್. Who we are to curse?
ಯಾರ್ರಿ ನಾವು ಶಾಪ ಹಾಕಕ? ಇವತ್ತು ಅನೇಕ ಜನ ನೋಡ್ರಿ ಯಾಕೆ ಹಂಗದಾರ್ರಿ, ಕಲ್ತಾರ, ಎಜುಕೇಟೆಡ್ ಅದಾರ. ಇವತ್ತು ಆಟೋ ಡ್ರೈವರ್ಸ್ ಯಾಕೆ ಕೆಲಸ ಸಿಗ್ತಾ ಇಲ್ಲ? ನಮ್ಮ ದೇಶವನ್ನು ನಾವು ಶಪಿಸ್ತಾ ಇದ್ದೇವೆ, ನಮ್ಮ ಕರ್ನಾಟಕವನ್ನು ನಾವು ಶಾಪದ ಮಾತುಗಳನ್ನು ಹೇಳ್ತಾ ಇದ್ದೇವೆ. ಯಾಕಂತಂದ್ರೆ ಲೈಫ್ ಅಂಡ್ ಡೆತ್ ಇನ್ ಯುವರ್ ಟಂಗ್ ಅಂತ. ಆಶೀರ್ವಾದ ಮತ್ತು ಶಾಪ ನಿನ್ನ ಬಾಯಿಲಿ. ನಿನ್ನನ್ನು ನೀನೇ ಶಪಿಸಿಕೊಳ್ಳುವಂಥದ್ದು, ನಿನ್ನ ಮನೆಯನ್ನು ಶಪಿಸ್ತಿ, ಶಾಪದ ಮಾತುಗಳನ್ನಾಡುವುದು, ನೆಗೆಟಿವ್ ಮಾತನಾಡುವಂಥದ್ದು. ಅಷ್ಟಲ್ಲದೆ ಮತ್ತೊಬ್ಬರಿಗೆ ಶಾಪದ ಮಾತುಗಳನ್ನು ಆಡ್ತೀವಿ, ಮತ್ತೊಬ್ಬರನ್ನು ಶಪಿಸ್ತೀವಿ. ಸಭೆಯನ್ನು ಶಪಿಸ್ತಾರ, ಸಭಾಪಾಲಕರನ್ನು ಶಪಿಸ್ತಾರ, ಕರ್ನಾಟಕವನ್ನು ಶಪಿಸ್ತಾರ, ದೇಶವನ್ನು ಶಪಿಸ್ತಾರ. ದೇರ್ ಇಸ್ ಅ ಪವರ್ ಇನ್ ಯುವರ್ ಟಂಗ್. ನಿನ್ನ ಬಾಯಿಯಲ್ಲಿ ಶಾಪ ಐತ್ರಿ, ಸಾರಿ, ಶಕ್ತಿ ಇದೆ, ಬಲ ಇದೆ, ಪವರ್ ಇದೆ. ಡೋಂಟ್ ಕರ್ಸ್ ನೇಷನ್. ಐ ಆಮ್ ಬ್ಲೆಸ್ಡ್. ಹಲ್ಲೆಲೂಯಾ. ದೇಶವನ್ನು ಇವತ್ತು ಶಪಿಸ್ತಾರ. ಅದಕ್ಕೆ ನಮ್ಮ ದೇಶ ಹೆಂಗೈತ್ರಿ, ವಿ ಆರ್ ಓಕೆ. ಹೊರಗಿನ ಜನ ಮಾಡಿದ್ರೆ ಮಾಡ್ಲಿ, ಅಭಿಷೇಕಿಸಲ್ಪಟ್ಟಂತ ಸೇವಕರ ಬಾಯಿಂದ ನಾವು ಕೇಳ್ತೇವ್ರಿ. ಅಭಿಷೇಕಿಸಲ್ಪಟ್ಟಂತ ಸೇವಕರು, ಅಭಿಷೇಕಿಸಲ್ಪಟ್ಟಂತ ವಿಶ್ವಾಸಿಗಳು, ಸಭೆಯ ವಿಶ್ವಾಸಿಗಳು ದೇಶವನ್ನು ಶಪಿಸುವುದನ್ನು ನಾನು ಕೇಳೇನೆ. ಕರ್ನಾಟಕವನ್ನು ಶಪಿಸ್ತಾರೆ, ಕರ್ನಾಟಕವನ್ನು ಆಳುವಂತ ನಾಯಕರುಗಳನ್ನು ಶಪಿಸ್ತಾರ. ಡೋಂಟ್ ಕರ್ಸ್ ಎನಿವನ್. ದೇವರು ನಮ್ಮನ್ನು ಶಪಿಸುವುದಕ್ಕೆ ಕರೆದಿಲ್ಲ. ಐ ವಾಂಟ್ ಟು ಕ್ಲಿಯರ್ ದಿಸ್ ಒನ್. ಇದನ್ನು ನಾನು ಕ್ಲಿಯರ್ ಮಾಡ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ಯಾರು ಹೆಂಗೆ ಇರ್ಲಿ, ಡೋಂಟ್ ಕರ್ಸ್ ಎನಿವನ್. ವಿ ಆರ್ ನಾಟ್ ಕಾಲ್ಡ್ ಫಾರ್ ದ ಕರ್ಸ್. ನಾವು ಶಪಿಸುವುದಕ್ಕೆ ಕರೆಯಲ್ಪಟ್ಟಿಲ್ಲ, ನಾವು ಆಶೀರ್ವಾದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ನಾವು ಆಶೀರ್ವಾದಕ್ಕೆ ಕರೆಯಲ್ಪಟ್ಟಿದ್ದೇವೆ. ವಿ ಹ್ಯಾವ್ ಟು ಬ್ಲೆಸ್. ಬಾಲಾಕ ಕರೆದ ಅಂತ್ರಿ, ಯಾರಿಗ್ರಿ? ಬೆಲಾಮದ್ ಕರೆದ ಅಂತ. ನಂಬರ್ಸ್ ಚಾಪ್ಟರ್ 23 ಇಫ್ ಯು ರೀಡ್, ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಚರ್ಸ್ ಆರ್ ದೇರ್. ಇಂಗ್ಲಿಷ್ ನಲ್ಲಿ ಬಹಳ ಚಂದ ಇರ್ತೈತ್ರಿ. ಕನ್ನಡದಲ್ಲಿ ಓಕೆ, ಕನ್ನಡ ಇಸ್ ಗುಡ್, ವೆರಿ ಗುಡ್, ಬಟ್ ಇಂಗ್ಲಿಷ್ ಇಸ್ ವೆರಿ ಬ್ಯೂಟಿಫುಲ್. ಬಾಲಾಕ್ ಕಾಲ್ಡ್ ಬಿಲಾಮ್, ಪ್ರಾಫಿಟ್ ಬಿಲಾಮ್, ಕಮ್, ನಿನಗೆ ಏನ್ ಬೇಕಪ್ಪ ಹೇಳ, ಎಲ್ಲ ಕೊಡ್ತೇನೆ. ನೀನ್ ಒಂದ್ ಕೆಲಸ ಮಾಡ್ಬೇಕು. ಏನ್ ಗೊತ್ತಾ? ಬಂದು ಬೆಟ್ಟದ ಮೇಲೆ ನಿಲ್ಲು, ಇಸ್ರಾಯೇಲರ ಕ್ಯಾಂಪ್ ಹಾಕಿದ್ದಾರೆ, ನಿಲ್ಲು, ಶಾಪದ ದೈವೋಕ್ತಿಯನ್ನು ನೋಡಿ. ದೈವೋಕ್ತಿ ಅಂತಂದ್ರೆ ಪ್ರೊಫೆಸಾಯ್ ಅಂದ್ರೆ, ಯು ಪ್ರೊಫೆಸಾಯ್ ಕರ್ಸ್. ಶಾಪದ ಮಾತುಗಳನ್ನು ಅಲ್ಲಿ ಆಡು. ಕರ್ಸ್, ಶಾಪದ ಮಾತುಗಳನ್ನು ಆಡು. ಬಿಳಾಮ ರೆಡಿ ಆಗ್ಬಿಟ್ಟಾನ, ಬಟ್ ಗಾಡ್ ನೆವರ್ ಅಲೌಡ್. ಹಲ್ಲೆಲೂಯಾ. ಶಪಿಸುವುದಕ್ಕೆ ದೇವರು ಅಧಿಕಾರ ಕೊಟ್ಟಿಲ್ಲ. ಅಗೇನ್ ಐ ವಿಲ್ ಟೆಲ್ ಯು, ಡೋಂಟ್ ಸ್ಪೀಕ್ ನೆಗೆಟಿವ್. ಚೇಂಜ್ ಯುವರ್ ಮೈಂಡ್, ಚೇಂಜ್ ಯುವರ್ ಥಾಟ್ಸ್. ನೆಗೆಟಿವ್ ಥಿಂಗ್ಸ್ ಇಂದ ಪಾಸಿಟಿವ್ ಬರ್ರಿ. Still maybe you are negative. Still now you are negative. Come to positive. Still your word is negative. Come to positive. Speak positive things. Always I say, think like Jesus, see like Jesus, and speak like Jesus. Because Jesus is inside. Jesus is around us. Speak. When you speak, the atmosphere will be changed. ಅಲ್ಲಿ ಒಂದು ವಾತಾವರಣವನ್ನೇ ಮಾರ್ಪಾಟ. ಹಲ್ಲೆಲೂಯಾ. ಎಲಿಷನ್ ಹೋಗ್ತಾ ಇರುವಾಗ ಅಲ್ಲಿರುವಂತ ಹುಡುಗರು ಬಂದು ಎಲಿಷನಿಗೆ ಕೂದಲ ಇರ್ಲಿಲ್ಲಂತೆ. ಅವನು ಏನಿದ್ದ ಅಂತ್ರಿ, ಬೋಳು ಗುಂಡ ಇದ್ದ ಅಂತ. ತಲೆ ತುಂಬಾ ಕೂದಲ ಇರ್ಲಿಲ್ಲ ಅಂತ ಎಲಿಷನಿಗೆ ಅಲ್ಲಿ ಬಂದು ಅವನನ್ನು ಏನ್ ಮಾಡ್ತಾ ಇದ್ರಂತ, ಕಾಡಿಸ್ತಾ ಇದ್ರಂತ. ಏನಂತಂದ್ರೆ ತಲೆ ಕೂದ್ಲಿಲ್ಲ ಅಂತಂದ್ರೆ ಆ ರೀತಿಯಾಗಿ ಬೋಡ ಅಂತ ಹೇಳಿ ಕಾಡಿಸ್ತಾ ಇರುವಾಗ ಹಿಂಗ ನೋಡಿದ ಅಂತ, ಸಿಟ್ಟಿಂದ ನೋಡಿದ ಮೇಲೆ ನೋಡ್ರಿ, ಬೈಬಲ್ ಹೇಳ್ತೈತ್ರಿ, ಅಡವಿಯಲ್ಲಿರುವಂತ ಮಾತಾಡಿದ ಮೇಲೆ ಏನ್ ಬಂತಂದ್ರೆ, ಅಡವಿಯಲ್ಲಿರುವಂತ ಕರಡಿಗಳು ಬಂದು ಆ ಹುಡುಗರನ್ನು ಹರಕೊಂಡು ತಿಂದು ಅಂತ.
ಗೇಜಿಯನು ನಾಮಾನನ ವಸ್ತ್ರಗಳನ್ನು ತೆಗೆದುಕೊಂಡು ಬಂದ ಅಂತ ಪ್ರವಾದಿಯ ನುಡಿದ ಅಂತ. ಎಲ್ಲೋಗಿದ್ಯಾ? ಎಲ್ಲಿಲ್ಲ, ಇಲ್ಲೇ ಕುಂತೇನೆ. ನಾ ಎಲ್ಲೋಗ್ಲಿ ಮರ, ಇಲ್ಲೇ ಇದ್ದಾನೆ. ನಾಮಾನ ವಸ್ತ್ರಗಳನ್ನು ತರುವುದಕ್ಕೆ ಹೋಗಿ ಈ ಗಳಿಸುವಂತ ದಿನಗಳಲ್ಲ ಇವ. ಪ್ರವಾದಿ ಏನಂತಾರೆ, ಬಾಯಿಂದ ಏನಂತಾರೆ, ನಾಮಾನನ ಕುಷ್ಠ ಅಲ್ಲ ನಿನಗೆ ಅಂಟಕೋಲಿ, ನಿನ್ನಗ ನಿನ್ನ ಕುಟುಂಬಕ್ಕೆ. ಸಿ ಯು ಪ್ರನೌನ್ಸ್ ದಟ್. ನಾಮಾನನಿಗಿರುವಂತ ಕುಷ್ಠವೆಲ್ಲ ಅವನಿಗೂ ಅವನ ಕುಟುಂಬಕ್ಕೂ ಅಂಟುಕೊಂತಂದ್ರೆ. ಮನೆಯಲ್ಲಿ ನೋಡ್ರಿ, ಒಬ್ಬ ಮಾಡೋದಿರ್ಲಿ ಎಲ್ಲರಿಗೂ ಅಂಟುಕೊತಿದ್ದ. ಮನೆ ಯಜಮಾನ ಮೇನ್ ನಾನು ಹೇಳುವಂಥದ್ದು, ಮನೆಯ ಯಜಮಾನನಿಗೆ ಹೇಳ್ತಾ ಇದ್ದೇನೆ. ಗಣಮಕ್ಕಳಲ್ರಿ ಮನೆ ಯಜಮಾನ ನಡೆಸವ. ಮನೆ ಯಜಮಾನ ತನ್ನ ಕುಟುಂಬವನ್ನು ಏನ್ ಮಾಡ್ಬೇಕಂದ್ರೆ ಆಶೀರ್ವದಿಸ್ತಾರೆ. ಶಪಿಸಬಾರ್ದು. ಮೀಕಳು ದಾವೀದನು ತನ್ನ ಕುಟುಂಬವನ್ನು ಆಶೀರ್ವದಿಸುವುದಕ್ಕಾಗಿ ಬಂದ. ಮೀಕಳು ಸೌಲನ ಮಗಳ ಮತ್ತೆ ಸೌಲನ ರಕ್ತನ ಕೆಳಗಿರುವುದು, ಅವ್ರ ಅಪ್ಪನ ರಕ್ತನ ಕೆಳಗಿರುವುದು. ಮೀಕಳು ಏನ್ ಮಾಡಿದ ಅಂತಂದ್ರೆ ಶಪಿಸಿದ. ನೀನ ಬೈಬಲ್ ಹೇಳ್ತಿದ್ರಿ, ಸಾಯುವವರೆಗೂ ಮೀಕಳಿಗೆ ಮಕ್ಕಳಾಗಲಿಲ್ಲ. ಸಿ ಜೋಬ್ ಹೋದ್ರಿ, ಜೋಬಲ್ಲಿ ಏನಾಯ್ತು, ಯೋಬ ಎಲ್ಲಾ ಕಳ್ಕೊಂಡ, ಎಲ್ಲ ಆಯ್ತು. ಯೋಬನ ಹೆಂಡತಿ ಬಂದು, ಇನ್ನೂ ನಿನ್ನ ಯಥಾರ್ಥತೆ ಬೆಳಿಲ್ಲ, ಇಂಟಗ್ರಿಟಿ ಅಂತ ಅದ್ ಬೇಕ್ರಿ ನಮಗ, ಅದು ಕಲಿಬೇಕ್ರಿ ನಾವು. ಆಕ್ಚುಲಿ ಇನ್ನೂ ನಿನ್ನ ಯಥಾರ್ಥತೆ ನೀನು ಬೆಳ್ಳಿಲ್ಲವಾ, ದೇವರನ್ನು ಶಪಿಸಿ ಸಾಯಿ ಅನ್ನತ್ರಕ್ಕೆ. ಸಿ she pronounced the curse upon her husband. She pronounced curse her husband. ಯೋಬನ ಹೆಂಡತಿಯು ದೇವರನ್ನು ನೀವು ಶಪಿಸಬಹುದಾಗಿ ಹೇಳುವುದಷ್ಟೇ ಅಲ್ಲದೆ ಗಂಡನಿಗೆ ಸಾಯಿ ಎಂಬುದಾಗಿ ಶಪಿಸಿದ್ದರು. ಕೆಲವೊಂದು ಮನೆಯಲ್ಲಿ ಕುಡುಕ ಗಂಡ ಇರ್ತಾನ್ರಿ, ಅವಾಗ ಹೆಂಡತಿಯಾರು ಮಾತಾಡ್ತಾರೆ, ಏನ್ ಬಿಡ್ರಿ ಎಲ್ಲ ಪ್ರೇಯರ್ ಆತ, ಅಲ್ಲಾತ ಇಲ್ಲಾತ, ಆ ದಾರ ಕಟ್ಟಿಸ್ಕೊಂಡು ಬಂದೆ, ಈ ಮಂತ್ರವಾದಿ ಕಡೆ ಹೋದೆ, ಆ ಮಂತ್ರವಾದಿ ಕಡೆ ಹೋದೆ, ಆ ಮಂತ್ರ ಮಾಡಿದ್ರು, ಎಲ್ಲಾ ಮಾಡಿದ್ರು, ಎಲ್ಲಾ ಕಡೆ ಮಾಡಿಸ್ಕೊಂಡು ಬಂದ್ವಿ, ಎಲ್ಲಾ ಆಯ್ತು ಬಿಡ್ರಿ. ಅವ ಕುಡಿದ ಬಿಡವಲ್ಲ, ಕುಡ್ದ ಸಾಯ್ತಾನ ಬಿಡ್ರಿ, ಅವ್ ಸತ್ರ ಸಾಕಾಗೈತೆ, ಆರಾಮಲ್ಲಿ ಇರ್ತೀವ ನಾವು. ನನ್ನ ಮಕ್ಕಳು ನೋಡ್ರಿ, ರೈಲ್ವೆ ಕಂಡ ಕುಡುಕಿದ್ದ ಫಸ್ಟ್ ಕೆಲಸದ ಮೇಲೆ ಕಂಡಿಟ್ಟಿರ್ತಾವ. ಇವ ಯಾವಾಗ ಸಾಯ್ತಾನೋ, ಯಾವಾಗ ನನಗ ನನ್ನ ಮಕ್ಕಳ ಕೆಲಸ ಸಿಗ್ತಿರ್ತಾವ. ಸತ್ತ ಒಂದ 2 ತಿಂಗಳ 3 ತಿಂಗಳ ಅಷ್ಟ ಸ್ವಲ್ಪ ಇರ್ತಾರೆ ಅವ್ರ ಕಣ್ಣೀರಿನ ಹಣೆಗಳು. ಆಮೇಲೆ ಮತ್ತೆ ಚೊಕ್ಕ ಇರ್ತಾರ. ಯಾಕೆ ರೊಕ್ಕ ಬರ್ತೈತಿ, ರೈಲ್ವೆ ರೊಕ್ಕ ಬರ್ತೈತಿ, ಕೆಲಸ ಬರ್ತೈತಿ, ನಾನು ನನ್ನ ಮಕ್ಕಳ ಆರಾಮ್ ಇರ್ತೇವಪ್ಪ. ಶಾಪದ ಮಾತುಗಳನ್ನು ಯಜಮಾನನ ಮೇಲೆ ಆಡ್ತಾರ ಕೆಲವೊಂದು ಸ್ತ್ರೀಯರು. ಏನ್ ಆಡ್ತಾರ? ಶಾಪದ ಮಾತುಗಳು. ಕುಡ್ಕರಿ, ಅವ ಕುಡ್ದ ಸಾಯ್ತಾನ. ಅವ ಕುಡ್ದ ಸಾಯ್ತಾನ, ಅವನ ಜೀವನ ಕುಡ್ದ ಸಾಯ್ತಾನವ. ಒಂದ್ ದಿವ್ಸ ರೋಡ್ ಮೇಲೆ ಬಿದ್ದ ಸಾಯ್ತಾನ, ರಕ್ತ ಕಾಲೇ ಸಾಯ್ತಾನವ. ಸಿ some people are cursing like this. What the Bible says? ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳ್ತೈತಿ, ಶಪಿಸದೆ ಆಶೀರ್ವದಿಸು. ಶಪಿಸದೆ ಅಂದ್ರೆ ನೀನು ಶಾಪ ಹಾಕಬಾರದು, ಶಾಪದ ಮಾತುಗಳನ್ನು ಆಡಬಾರದು. ಕೆಲವರು ಅಂತಾರ, ಇದರ ರೋಗದಾಗ ಸಾಯ್ತೀನಿ ಬಿಡ್ರ, ನನಗೆ ಇದರ ರೋಗ ಬರ್ತೈತ್ರಿ, ಇದರ ರೋಗದಾಗ ನಾ ಸಾಯ್ತೀನಿ, ನನಗೇನ್ ಬಿಡ್ರ, ಇದರ ರೋಗದಾಗ ಐತು ಸಾವು. ಸಿ ದೇವ್ರು ಹೇಳಿದ ನಿನಗೆ ಇದ್ರ ರೋಗದಾಗ ಸಾಯ್ತಿ ಅಂತ. then why you are cursing yourself? ನಿನ್ನನ್ನು ನೀನೇ ಯಾಕೆ ಶಾಪ ಹಾಕಿಕೊಳ್ಳುತ್ತಾ ಇದ್ದಿ? ನೆಗೆಟಿವ್ ಥಾಟ್ಸ್, ಶಾಪದ ಮಾತುಗಳು. ಕೆಲವರಿಗೆ ಈಗ ಸ್ಟೂಡೆಂಟ್ಸ್ ಗಳಿಗೆ ಏನ್ ನೋಡ್ರಿ, ಗಣಿತ ಅಂತಂದ್ರೆ ಮ್ಯಾಥ್ಸ್ ಬರಂಗಿಲ್ಲ. ಬರಂಗಿಲ್ಲ ಕೂಡ ನನ್ನ ಮಾರ್ಕಸ್ ಎಕ್ಸಾಮ್ ದಾಗ ಅವರು ತಲೆ ಕಟ್ಬಿಡ್ತೀವಿ. ಎಕ್ಸಾಮ್ ಅಂದ ಕೂಡ ಅವ್ರಿಗೆ ಏನೋ ಒಂದು ಹನುಮಂತ ಬೆಟ್ಟ ಹತ್ತಂಗ ಆಗಿರ್ಬೋದು, ತಲೆ ಮ್ಯಾಗ ಒಂದು ದೊಡ್ಡ ಗುಡ್ಡ ಇಟ್ಕೊಂಡಂಗ. ಯೇಸು ಸ್ವಾಮಿ ಹೇಳ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ, ಯೇಸು ಸ್ವಾಮಿ ಏನ್ ಹೇಳ್ತಾನ್ರಿ, ಕಮಾಂಡ್ ದ ಮೌಂಟನ್ ಅಂತ. ಬೆಟ್ಟಕ್ಕೆ ಅಪ್ಪಣೆ ಕೊಡೋದು, ಕಿತ್ತಿಕೊಂಡು ಹೋಗುವುದು. ಎಕ್ಸಾಮ್ ಎಂಬ ಬೆಟ್ಟ ತಲೆ ಮೇಲೆ ಇದ್ದ ಸ್ಟೂಡೆಂಟ್ಸ್ ಅಪ್ಪಣೆ ಕೊಡೋದಕ್ಕೆ ಕಿತ್ಕೊಂಡು ಹೋಗ್ತಿದ್ದಾರೆ. ನಾ ಪಾಸ್ ಆಗ್ತೇನೆ. ನೆಗೆಟಿವ್, ಎಲ್ಲ ನೆಗೆಟಿವ್, ಕರ್ಸ್ ನೆಗೆಟಿವ್. ನನಗೆ ಬಹಳ ಅಂತಂದ್ರೆ ಒಂದು ಎಕ್ಸಾಮ್ ಬರ್ದೇನಿ, ಬಹಳ ಅಂತಂದ್ರೆ ಒಂದು 50 ಒಳಗಡೆ ಅದು, ಅಥವಾ ಒಂದು 15 ಹಿಡ್ಕೋರಿ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಒಂದು ಪೇಪರ್ ಮ್ಯಾಥ್ಸ್ ಫುಲ್ ಮಾರ್ಕ್ಸ್ 15 ಮಾರ್ಕಸ್ ಅಂತ ತಿಳ್ಕೊರಿ. ಬೀಳ್ಬೋದು, ಒಂದು 10 ಬೀಳ್ಬೋದು, ಇಲ್ಲ 8 ಬೀಳ್ಬೋದು. ನೋಡ್ರಿ, ಅವ್ರ ಅನ್ಕೊಳತ್ತಾರ, ಅವ್ರ ಅನ್ಕೊಳತ್ತಾರ, ಅದಕ್ಕಿಂತ ಕಡಿಮೆನೇ ಬಿದ್ದುಬಿಟ್ಟಿರ್ತಾರೆ. ಆಲ್ವೇಸ್ ನೆಗೆಟಿವ್. ಎಕ್ಸಾಮ್ದಲ್ಲಿ ನೆಗೆಟಿವ್ ಇರ್ತಾರೆ ಸ್ಟೂಡೆಂಟ್ಸ್, ಪಾಸಿಟಿವ್ ಇರಂಗಿಲ್ಲ ಯಾರು, ನೆಗೆಟಿವ್ ಇರ್ತಾರೆ.
ಎಕ್ಸಾಮ್ದಲ್ಲಿ ನೆಗೆಟಿವ್. ಇಷ್ಟೆಲ್ಲ ಓದಿನಿ, ಏನ್ ಬೆಳ್ತಿತ್ತೋ ಏನ್, ಮತ್ ನೋಡ್ರಿ ಅದು ನೆಗೆಟಿವ್ ಥಾಟ್ಸ್. ಇಷ್ಟು ಓದಿನಿ, ನಾಳೆ ಏನ್ ನೆಗೆಟಿವ್ ಥಾಟ್ಸ್. Why you are going negative things? Why you are thinking yourself negative? Be positive, man. Be positive. Hallelujah. You need Christ mind. Come out from negative things, negative thoughts. I'm going interview. ಕೆಲವರು ಇಂಟರ್ವ್ಯೂ ಹೋಗ್ತಾ ಇರ್ತಾರೆ. I'm going interview. ಈ ಕೆಲಸ ಸಿಗ್ತೈತೋ ಇಲ್ಲ, ಏನ್ ಕೇಳ್ತಾರೆ, ಕೆಲಸ ಸಿಗ್ತೈತೋ ಇಲ್ಲ, ಸಿಗ್ಲಿಲ್ಲ ಅಂದ್ರೆ ಏನ್ ಪಾಸಿ. ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಥಾಟ್ಸ್. ಬಾಡಿಗೆ ಮನೆ ಇದ್ದವ್ರು ಮನೆ ನೋಡ್ತಾರ, ಮನೆ ಕಟ್ಟಬೇಕಂತ ಮಾಡಿ ನಮಗೆಲ್ಲ ಕಿತ್ ಬಿಡ್ರಿ. ಮನೆ ಕಟ್ಟಾಕ ಸಾಲ ಮಾಡಿ ಮನೆ ಕಟ್ಟಬೇಕಾ, ಸಾಲ ತೀರ್ಸಾಕ ಎಲ್ಲ ಕಿತ್ ಬಿಡ್ರಿ. ನಮಗ ನೆಗೆಟಿವ್ ಥಾಟ್ಸ್. In every area, negative thoughts, negative things, negative people. Come on from all those things. I can speak 2 hours, 3 hours about curse and negative. ಶಾಪದ ಬಗ್ಗೆ, ನಕಾರಾತ್ಮಕದ ಮಾತಿನ ಬಗ್ಗೆ 2-3 ತಾಸು ಮಾತಾಡ್ಬೋದ್ರಿ. ನನಗೆ ಟೈಮ್ ಇಲ್ಲ. ಮೈ ಟೈಮ್ ಇಸ್ ಓವರ್. ಮೇ ಬಿ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ನಿಮ್ಗೆ ಆಗ್ತಾ ಇದೆ ಎಂಬುದಾಗಿ ನಾನು ಅನ್ಕೋತೀನಿ. ನಿಮಗೆ ಅರ್ಥ ಆಗ್ತಾ ಇದೆ ಎಂಬುದಾಗಿ ನಾನು ಅನ್ಕೋತೀನಿ. ಹಲ್ಲೆಲೂಯಾ. ಡೋಂಟ್ ಬಿ ನೆಗೆಟಿವ್, ಬಿ ಪಾಸಿಟಿವ್. ಬಿ ಪಾಸಿಟಿವ್. ಹಲ್ಲೆಲೂಯಾ. ಡೋಂಟ್ ಬಿ ನೆಗೆಟಿವ್. ನೆಗೆಟಿವ್ ಆಗಿರಬೇಡ್ರಿ. ಶಾಪದ ಮಾತುಗಳನ್ನು ಆಡಬೇಡ್ರಿ. ವೆನ್ ಯು ಆರ್ ನೆಗೆಟಿವ್, ಆಟೋಮೆಟಿಕ್ ಶಾಪ ಬಂದ ಬರುತ್ತೆ. ಯಾಕಂದ್ರೆ ಶಾಪದ ಮಾತುಗಳನ್ನ ಆಡ್ತೀವಿ. ಹಲ್ಲೆಲೂಯಾ. ನಮಗೆ ಚಲೋ ಬಟ್ಟೆ ಹಾಕೋತೀವಿ ಬಿಡ್ರೆ ನಮ್ಗೆ ಹಿಂಗ ಜೀವನ. Why you are speaking all those things, negative thoughts, negative things? Hallelujah. Come out from that. ಅದರಿಂದ ಹೊರಗಡೆ ಬರ್ರಿ. ಅದರಿಂದ ಹೊರಗಡೆ ಬರ್ರಿ. ಅದರಿಂದ ಹೊರಗಡೆ ಬರ್ರಿ. That's why the Bible says. That's why the Bible says. ಏನ್ ಹೇಳ್ತೈತ್ರಿ? ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನನ್ನು ಯಾರು ಶಪಿಸ್ತಾರಲ್ಲ ಅವ್ರ ಮೇಲೆ ಶಾಪನ ಬರ್ತದೆ. ಹಂಗಂದ್ರೆ ನೀ ಯಾರನ್ನ ಶಪಿಸ್ತೀವಿ, ನೀವು ಯಾರ್ಯಾರನ್ನ ಶಪಿಸ್ತೀರಿ, ಆ ಶಾಪ ನಿನಗೂ ಬರ್ತೈತಿ. ವಾಟ್ ಯು ಸಾ ಯು ವಿಲ್ ರೀಪ್ ಅಂತ. ಹಲ್ಲೆಲೂಯಾ. ಫಾರ್ ಎಕ್ಸಾಂಪಲ್, ಮಯೂರ್ ಇಸ್ ಸಿಟ್ಟಿಂಗ್ ಹಿಯರ್. ಮಯೂರ್ ಇಲ್ಲಿ ಕೂತ್ಕೊಂಡಿದ್ದಾನೆ. ಉದಾಹರಣೆಗಾಗಿ ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್, ಮಯೂರನ್ನು ನಾನು ಶಪಿಸಿದೆ. ಮಯೂರಿಗೆ ನಾನು ಶಾಪದ ಮಾತುಗಳನ್ನಾಡಿದೆ. ಮಯೂರ್ ಮೇಲೆ ನೆಗೆಟಿವ್ ಮಾತುಗಳನ್ನಾಡಿದೆ. ಮಯೂರ್ ಮೇಲೆ ಶಾಪದ ಮಾತುಗಳನ್ನಾಡಿದೆ. ಈಗ ಮಯೂರಿಗೆ ಶಾಪದ ಮಾತುಗಳನ್ನು, ನೆಗೆಟಿವ್ ಮಾತುಗಳನ್ನು ಆಡಿದ ಮೇಲೆ ಅವನ ಮೇಲೆ ಆಪರೇಟ್ ಮಾಡುವುದಷ್ಟೇ ಅಲ್ಲದೆ, ನೀನು ಶಪಿಸುವವರನ್ನು ನಾನು ಶಪಿಸುವೆನು. See, the curse will come back to you. ಯಾಕಂದ್ರೆ ನೀ ಏನ್ ಸ್ವಾ ಮಾಡಿ ಅವನ ಮೇಲೆ ಅದನ್ನ ನೀನು ತಿನ್ಬೇಕ. ನೀನು ಏನು ಬಿತ್ತುತ್ತಿ ಅದನ್ನೇ ನೀನು ಕೊಯ್ಬೇಕಂತ ಹೇಳಿ ಬೈಬಲ್. ಇಲ್ಲಿ ಎರಡು ಕೆಲಸ ಮಾಡ್ತಿದ್ರಿ ಇಲ್ಲಿ. Hallelujah. Hallelujah. Don't curse. Don't underestimate yourself. Change your thoughts today. ಇವತ್ತು ನಿಮ್ಮ ಮನಸ್ಸು ಮಾರ್ಪಾಠವಾಗಲಿ. ಇವತ್ತು ನಿಮ್ಮ ಮನಸ್ಸು ಮಾರ್ಪಾಠವಾಗಲಿ. ಇವತ್ತು ನಿಮ್ಮ ಮನಸ್ಸು ಮಾರ್ಪಾಠವಾಗಲಿ. Hallelujah. What the Bible says. Galatians chapter 3 verse 10. Galatians chapter 3 verse 10. Verse 10. Galatians 3 verse 10. What the Bible says here. Galatians 3:10. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ, ಧರ್ಮ ಗ್ರಂಥದೊಳಗೆ ಬರೆದಿರುವವುಗಳನ್ನೆಲ್ಲಾ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ. ಕಲಾಸ್. ನೇಮ ನಿಷ್ಠೆಗಳನ್ನು ಆಚರಿಸುವಂತವನು ಶಾಪಗ್ರಸ್ತನು. ಫಾರ್ ಆಲ್ ಹೂ ರಿಯಲಿ on works on the law are under the curse. For it is written, cursed be everyone who does not abide by all things written in the book of the law and do them. ನೇಮ ನಿಷ್ಠೆಗಳನ್ನು ಆಚರಿಸುವಂತವರು ಶಾಪಗ್ರಸ್ತರೇ.
ನೇಮನಿಷ್ಠೆ ಅಂದ್ರೆ ಮಂಗಳಾರ್ರಿ, ನಮ್ಮ ಮಗಳಿಗೆ ಮನಿ ಕಳ್ಸಂಗಿಲ್ರಿ, ಇವತ್ತು ಅಮಾಶೆ ಐತ್ರಿ, ರೊಕ್ಕ ಕೊಡಂಗಿಲ್ರಿ, ಎಡಗೈಲಿ ಕೊಡೋದು ಬಲಗೈಲಿ ಕೊಡ್ರಿ. ನೇಮನಿಷ್ಠೆಗಳಿವಲ್ಲ. ಬೈಬಲ್ ಕ್ಲಿಯರ್ಲಿ ಸೇಸ್, ಹಿರಿಯರ ಸಂಪ್ರದಾಯಗಳನ್ನು ಮಾಡುವುದಾದರೆ ನೀವು ಶಾಪಗ್ರಸ್ತರು. ಯು ಆರ್ ಅಂಡರ್ ಕರ್ಸ್. ಹಿರಿಯರ ಸಂಪ್ರದಾಯಗಳನ್ನು ಬೈಬಲ್ ಹೇಳ್ತೈತ್ರಿ, ಸ್ಟಿಲ್ ಯು ಆರ್ ಇನ್ ಕರ್ಸ್. ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಓದ್ರೆ ಐತಿ, ಅದು ಶಾಪನೇ. ಸಮಾಧಿ ಹಬ್ಬ ಮಾಡದವರೆಲ್ಲ ಶಾಪಗ್ರಸ್ತರೇ. ಸಮಾಧಿ ಹಬ್ಬ, ಸಮಾಧಿ ಹೋಗಿ ಏನ್ ಮಾಡ್ತೀರಿ? ದೆವ್ವಗಳಿರುವಂತ ಸ್ಥಳ ಅದು. ದೆವ್ವಗಳಿರುವಂತ ಸ್ಥಳಕ್ಕೆ ಹೋಗಿ ಸುಣ್ಣ ಬಣ್ಣ ಹಚ್ಚಿ ಶೆರೆ ಬಾಟ್ಲಿ ಇಡ್ತಾರ್ರಿ. ಮತ್ತದ್ರ ಮುಂದೆ ಏನೋ ಬಂದು ಎದ್ದು ಕುಡ್ದವ್ರಗತ್ತೆ, ಮತ್ತದ್ರ ಮುಂದೆ ಅಳುವುದು ಬೇರೆ, ಡ್ರಾಮಾ ಬೇರೆ ಕೇಳಿ ಅವ್ರದ್ದು. ಸ್ಟಿಲ್ ಆರ್ ಇನ್ ಕರ್ಸ್. ಸಮಾಧಿ ಹಬ್ಬ ಮಾಡುವಂತವರೇ ಶಾಪದ ಅಧೀನದಲ್ಲಿದ್ದಾರೆ. ಹಿರಿಯರ ಸಂಪ್ರದಾಯಗಳು, ಹಿರಿಯರ ಪದ್ಧತಿಗಳು, ಬೈಬಲ್ ಅದನ್ನ ಪಾಲಿಸಂತ ಹೇಳಿಲ್ರಿ. ಬೈಬಲ್ ಪಾಲಿಸೋದು ಹೇಳಿದ್ದು ವರ್ಡ್ ಆಫ್ ಗಾಡ್. ಫಾಲೋ ಮೀ ಅಂತ ಹೇಳನ್ರಿ ಯೇಸು ಸ್ವಾಮಿ. ನನ್ನ ವಾಕ್ಯಗಳನ್ನು ಹಿಂಬಾಲಿಸಿರಿ ಅಂತ ಹೇಳಾನ, ನಿಮ್ಮ ಪೂರ್ವಿಕರ ಮಾತುಗಳನ್ನು ಅಲ್ಲ. ಹೋದ್ರೆ ಹಳೆ ಒಡಂಬಡಿಕೆಯಲ್ಲಿ ಪೂರ್ವಿಕರು ಮಾಡಿದಂತ ತಪ್ಪುಗಳಿಗಾಗಿ ಇಸ್ರಾಯೇಲ್ ನೆಕ್ಸ್ಟ್ ಜನರೇಷನ್ ಆ ಕರ್ಸ್ಗಳನ್ನು ಹೊಂದಿಕೊಂಡ್ರೆ ಅವರು. ಕಮ್ ಔಟ್ ಫ್ರಮ್ ಆಲ್ ದಿಸ್ ಥಿಂಗ್. ಮದುವೆಯಾಗ ಅರ್ಶನ ಹಚ್ಚಿದೆ, ಅರ್ಶನ ಹಚ್ಕೊಂಡೆ, ಮದುವೆ ಮೈ ತುಂಬಾ ಅರ್ಶನ ಮಾಡ್ಕೊಂಡೆ. ಏನ್ರಿ ಇದು? ಇನ್ನು ಎಲ್ಲದಾರಿ ಹಾಲ್ಗಂಬ ಅಂತ, ಆ ಕಂಬ ಅಂತ ಎಲ್ಲದಾರಿ. ಇನ್ನು ಎಲ್ಲೈತ್ರಿ ಬೈಬಲ್ದಾಗ? ಸ್ಟಿಲ್ ಯು ಆರ್ ಇನ್ ಅಂಡರ್ ಕರ್ಸ್. ಪದ್ಧತಿಗಳನ್ನು ಮಾಡುವಂತದ್ದು, ಲೋಕ ರೂಢಿಯ ಪ್ರಕಾರ ಹಿರಿಯರು ಕಲಿಸಿಕೊಟ್ಟಂತ ಪದ್ಧತಿಗಳನ್ನು, ಕೂಸು ಹುಟ್ಟಿದ ಮ್ಯಾಗ ಕರೆ ಕಾಡಿಗೆ ಹಚ್ಚೋದು, ಅಂಗಾಲಿಗೆ ಹಚ್ಕೊಳ್ಳೋದು, ಇಲ್ಲಿ ಹಚ್ಚೋದು, ಇಲ್ಲಿ ಹಚ್ಚೋದು, ಹಣಿಗೆ ಹಚ್ಚೋದು, ಕಾಡಿಗೆ ಪಾಡಿಗೆ ಹಚ್ಚೋದು. ಏನ್ರಿ ಇದು? ಎಲ್ಲೈತ್ರಿ ಬೈಬಲ್ದಾಗ? ಸ್ಟಿಲ್ ಯು ಆರ್ ಇನ್ ಕರ್ಸ್. ನೋಡ್ರಿ, ಕರ್ಸ್ ಅಲ್ಲಿ ಎಷ್ಟದಾವ್ ಸ್ಟೆಪ್ಸ್. ಅದಕ್ಕೆ ಮನುಷ್ಯನು ಇನ್ನೂ ಉದ್ಧಾರ ಆಗ್ತಾ ಇಲ್ಲ. ಅದಕ್ಕೆ ನಿಜವಾದಂತ ಆಶೀರ್ವಾದಗಳು ಮನುಷ್ಯನನ್ನು ಇನ್ನೂ ಅನುಭವಿಸುತ್ತಾ ಇಲ್ಲ. ಬಿಕಾಸ್ ಅಂಡರ್ ದ ಕರ್ಸ್. ಹಿರಿಯರ ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು, ಲೋಕದ ಜನರು ಹೇಳಿರುವಂತಹ ಪದ್ಧತಿಗಳನ್ನು ನೀನು ಪಾಲಿಸುವುದಾದರೆ ಸ್ಟಿಲ್ ಯು ಆರ್ ಇನ್ ಅಂಡರ್ ಕರ್ಸ್. ಶಾಪಗ್ರಸ್ತರು, ಶಾಪಗ್ರಸ್ತರು. ದೇವರ ವಾಕ್ಯದ ಪ್ರಕಾರ ನೀನು ನಡೆದುಕೊಳ್ಳದೆ ಹೋದರೆ ನೀವು ಶಾಪಗ್ರಸ್ತರು. ಪ್ರತಿ ದಿವಸ ನೀನು ಬೈಬಲ್ ಓದಲಿಲ್ಲ ಅಂತಂದ್ರೆ ನೀನು ಪಾಪಿ. ಪಾಪನು ಶಾಪದೊಳಗ ಬರ್ತೈತ್ರಿ. ಐ ಆಮ್ ನಾಟ್ ಟೆಲ್ಲಿಂಗ್ ದಿಸ್, ಬೈಬಲ್ ಸೇಸ್ ದಿಸ್. ಇವೆಲ್ಲದಕ್ಕೋಸ್ಕರ 14ನೇ ವಚನದಲ್ಲಿ ಹೇಳ್ತೈತಿ ನೋಡ್ರಿ. ಬೈಬಲ್ ಹೇಳ್ತೈತ್ರಿ 14ನೇ ವಚನದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟಂತ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ. He hanged on the cross. ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತ ಎಲ್ಲಾ ಶಾಪಗಳನ್ನು, ರೋಗ, ಅದು ಎಲ್ಲ ಪ್ರತಿಯೊಂದು A to Z ಕರ್ಸ್, ನೆಗೆಟಿವ್ ಥಿಂಗ್ ಕರ್ಸ್ ಎಲ್ಲವನ್ನು ಯೇಸು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆ ಮೇಲೆ ಆತನು ಪ್ರಾಣ ಕೊಡುವುದರ ಮೂಲಕವಾಗಿ ಆತನು ಶಾಪಗ್ರಸ್ತನಾಗಿ ಮಾರಲ್ಪಟ್ಟನು. ಯೇಸು ಶಾಪಗ್ರಸ್ತನ ಅಲ್ಲ, ಶಾಪಗ್ರಸ್ತನಾಗಿ ಮಾರಲ್ಪಟ್ಟನು. ಮಾರಲ್ಪಟ್ಟನು ಅಂತಂದ್ರೆ ಆ ಶಾಪವನ್ನು ಹೊತ್ತುಕೊಂಡನು. ಯೇಸು ಶಾಪವನ್ನು ಹೊತ್ತುಕೊಂಡು ನಮ್ಮನ್ನು ಆ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ, ಹಲ್ಲೆಲೂಯಾ, ನಮ್ಮನ್ನು ಬಿಡುಗಡೆ ಮಾಡಿದ. ಹಲ್ಲೆಲೂಯಾ. ಈ ವಾಕ್ಯವನ್ನು ಓದುವಾಗ ನಾನು ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಬಿಕಾಸ್ ಐ ಆಮ್ ನಾಟ್ ಅಂಡರ್ ದ ಲಾ, ಐ ಆಮ್ ನಾಟ್ ಅಂಡರ್ ದ ಕರ್ಸ್. Because my God, my Jesus took all the curse upon him. All the curse, all means all, ಎಲ್ಲ. ಅದಕ್ಕೆ ಕ್ರೂಜೆಯ ಮೇಲೆ ಹೇಳಿದ, ತೀರಿತು. It is finished. It is finished. ತೀರಿತು. ಹಲ್ಲೆಲೂಯಾ. ಎಲ್ಲವನ್ನು ಕ್ರೂಜೆಯ ಮೇಲೆ ಹೊತ್ತುಕೊಂಡು ತೀರಿಸಿದ್ದಾರೆ. ಹಲ್ಲೆಲೂಯಾ. Glory to Jesus Christ. Glory to Jesus Christ. Hallelujah. Thank you, Lord. ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದ. ಶಾಪದ ಒಳಗಡೆ ಇದ್ವಿ, ಆ ಶಾಪ ಎಲ್ಲ ತಗೊಂಡ ಯೇಸು ಸ್ವಾಮಿ
ಶಾಪವನ್ನು, ಪಾಪವನ್ನು, ನ್ಯಾಯ ತೀರ್ಪನ್ನು ಪ್ರತಿಯೊಂದನ್ನು ಯೇಸು ಸಿಲುಬೆ ಮೇಲೆ ಹೊತ್ತುಕೊಂಡು ಎಲ್ಲದರಿಂದ ಬಿಡುಗಡೆ ಕೊಟ್ಟ. ವಿ ಆರ್ ಫ್ರೀ ನೌ. ಈಗ ನಾವು ಶಾಪಕ್ಕೆ ಅಧೀನರಲ್ಲ, ಶಾಪಕ್ಕೆ ಗುಲಾಮರಲ್ಲ. ಅದಕ್ಕೆ ಯೇಸು ಸ್ವಾಮಿ ಉತ್ತಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳ್ತಾನ, ಶಾಪದ ಮಾತುಗಳನ್ನು ಆಡಬೇಡ್ರಿ, ಶಪಿಸಬೇಡ್ರಿ. ದೇಶವನ್ನು, ಕರ್ನಾಟಕವನ್ನು, ಸಮಾಜವನ್ನು, ಅಲ್ಲಿ ಏನು ನಿಮ್ಮ ಬಾಯಿಂದ ಶಾಪ ಮಾತುಗಳು ಬರಲೇಬಾರದು. ನೆಗೆಟಿವ್ ಮಾತು ಬರಲೇಬಾರದು. ನೆಗೆಟಿವ್ ಥಾಟ್ಸ್, ನೆಗೆಟಿವ್ ವರ್ಡ್ ಶುಡ್ ನಾಟ್ ಕಮ್ ಫ್ರಮ್ ಯುವರ್ ಮೈಂಡ್ ಅಂಡ್ ಯುವರ್ ಮೌತ್. ಬಿಕಾಸ್ ಜೀಸಸ್ ಟುಕ್ ಆಲ್ ಇನ್ ದ ಕ್ರಾಸ್. ಹಿ ಡೈಡ್ ಫಾರ್ ದಟ್. ಅದಕ್ಕಾಗಿ ಯೇಸು ಜಯಿಸಿದನು, ಅದನ್ನು ಸೋಲಿಸಿ ಅದನ್ನು ಜಯಿಸಿದನು ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. Then what we should know? ಇಷ್ಟದಾವ್ರಿ ಶಾಪಕ್ಕೆ, ಇನ್ನೂ ಬಹಳ ಅದಾವ್ ಹೇಳಕ್ಕೆ, ಟೈಮ್ ಇಲ್ಲ, ಆಗಾಕತ್ ನಮ್ಗೆ. ವಾಟ್ ವಿ ಶುಡ್, ಎಲ್ಲದರಿಂದ ನಾವು ಬಿಡುಗಡೆಯ, ಎಲ್ಲದರಿಂದ ನಾವು ಬಿಡುಗಡೆಯ. ಶಾಪದಿಂದ ಎಲ್ಲ ದೇವರು ವಾಟ್ ಗಾಡ್ ಸೇಡ್. ಜೆನೆಸಿಸ್ ಚಾಪ್ಟರ್, ಮತ್ತೆ ತಿರುಗಿ ಜೆನೆಸಿಸ್ ಬರೋಣ, ಆದಿಕಾಂಡ 12ನೇ ಅಧ್ಯಾಯಕ್ಕೆ ಬರೋಣ. ಆಶೀರ್ವದಿಸಿ ನೋಡ್ರಿ, 2ನೇ ವಚನ ಹೇಳ್ತದೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವೆ. ಸಿ ಜೀಸಸ್ ಗಾಡ್ ಏನ್ ಮಾಡಕತ್ತಾನ್ರಿ? ಯೇಸು ಸ್ವಾಮಿ ಇಲ್ಲೇ ಬ್ಲೆಸ್ಸಿಂಗ್ಸ್ ಹೇಳಕತ್ತಾನ, ನಿನ್ನನ್ನು ಆಶೀರ್ವದಿಸುವ. ಯೇಸು ಸ್ವಾಮಿ ಒಂದ್ ಕಡೆ ಶಪಿಸಿದ, ಎಲ್ಲಿ ಹೇಳ್ರಿ? ಫಿಗ್ ಟ್ರೀ, ಅಂಜೂರ ಗಿಡಕ್ಕೆ ಶಪಿಸಿದ. ಬೈಬಲ್ ಹೇಳ್ತೈತ್ರಿ, ಬೇರೆ ಸಮೇತ ಅವನಿಗೆ ಗೊತ್ತು ಅಂದ್ರೆ ಎಷ್ಟು ಪವರ್ ಐತ್ರಿ ಯೇಸು ಸ್ವಾಮಿಗೆ. ಶಿಲ್ವೆ ಮೇಲೆ ಸಾಯಕ್ಕಿಂತ ಮುಂಚೆ ಶಪಿಸುವುದಾಗಿತ್ತಲ್ಲ, ಯೇಸು ಸ್ವಾಮಿಯನ್ನು ಹೊಡೆಯುವಂತವರನ್ನು ಶಪಿಸಬೇಕಾಗಿತ್ತಲ್ಲ. ಯೇಸು ಸ್ವಾಮಿ ಯಾರು ಹೊಡಿತಾ ಇದ್ರಲ್ಲ, ರೋಮ ಸಿಪಾಯಿಗಳು, ಅವರನ್ನು ಶಪಿಸಬೇಕಾಗಿತ್ತಲ್ಲ. ಯೇಸು ಶಾಪ ಹಾಕಲಿಕ್ಕೆ ಬರ್ಲಿಲ್ರಿ. ಯೇಸು ಶಾಪದ ಮಾತುಗಳನ್ನು ಆಡ್ಲಿಕ್ಕೆ ಬರಲಿಲ್ಲ. ಯೇಸು ಮತ್ತೊಬ್ಬರನ್ನು ಶಪಿಸುವುದಕ್ಕಾಗಿ ಬರಲಿಲ್ಲ. ಯೇಸು ಪ್ರೀತಿಸಿದ್ದಾರೆ, ಯೇಸು ಆಶೀರ್ವದಿಸಿದ, ಯೇಸುವಿನಲ್ಲಿ ಒಳ್ಳೆ ಗುಣಗಳಿದ್ದು. ಅದಕ್ಕೆ ಪಿಲಾತ ಹೇಳ್ತಾನ, ಏನ್ ತಪ್ಪು ಮಾಡ್ಯಾನಂತ ಹೇಳಿ ಇವನಿಗೆ ನಾನು ಕ್ರೂಜಿಗೆ ಹಾಕ್ಲಿ. ವಾಟ್ ಹಿ ಹ್ಯಾಸ್ ಡನ್ ಮಿಸ್ಟೇಕ್, ಐ ಶುಡ್ ಕ್ರೂಸಿಫೈ ಹಿಮ್. ಪಿಲಾತನಿಗೆ ಕನ್ಫ್ಯೂಷನ್, ಹೆರೋದನಿಗೆ ಕನ್ಫ್ಯೂಷನ್. ಯಾಕಂದ್ರೆ ತಪ್ಪು ಮಾಡಿದ್ರೆ ಯೇಸು ಸ್ವಾಮಿ ಯಾವ ತಪ್ಪಿನಲ್ಲಿಲ್ಲ. ಯಾರು ಪಟ್ಟು ಮಾಡಿ ಇಂಥ ತಪ್ಪು ಇಂಥ ಪಾಪ ಮಾಡಿದ್ದಾನೆ ಯೇಸು ಅಂತ ಒಬ್ಬರನ್ನು ತೋರಿಸಿಕೊಳ್ಳಿ, ಒಬ್ರು ತೋರ್ಸಕ್ ಸಾಧ್ಯ. ಯಾಕಂದ್ರೆ ಮಾಡೇಲ್ಲ ಯೇಸು ಸ್ವಾಮಿ, ಅಷ್ಟು ಪರಿಶುದ್ಧ ಉಳ್ಳಬೇಕು. That's why the Bible says, ಯೇಸು ಆ ಗಿಡಕ್ಕೆ ಶಪಿಸಿದ ಮೇಲೆ, ಅಂಜೂರದ ಗಿಡ ಫಿಗ್ ಟ್ರೀ ಶಪಿಸಿದ ಮೇಲೆ ಅದು ಬೇರೆ ಸಮೇತ ಮಾಡಿರ್ತದೆ. ಅಂದ್ರೆ ಆತನ ಮಾತಿನಲ್ಲಿ ಎಷ್ಟು ಶಕ್ತಿ ಇದೆ. ದ ಸೇಮ್ ವರ್ಡ್, ನಮ್ಮ ಮಾತಿನಲ್ಲಿ ಎಷ್ಟು ಶಕ್ತಿ ಇದೆ. ಅದಕ್ಕೆ ನಾವು ಒಣಗಾಕತ್ತೇವೆ, ಅಭಿವೃದ್ಧಿ ಆಗೋದು. ಎಲ್ಲದೇ ಅಲ್ಲೇದೇವೆ, ಯಾವುದೋ ಆಪರೇಟ್ ಆಗೋದ್ರು. ಯಾಕಂದ್ರೆ ನಾವು ನೆಗೆಟಿವ್ ಅಂಡ್ ಶಾಪದಿಂದ ನಮ್ಮನ್ನು ನಾವು ಕವರ್ ಮಾಡ್ಕೊಂಡು ಬಿಟ್ಟೇವೆ. ಕಂಪ್ಲೀಟ್ಲಿ ವಿ ಆರ್ ಕವರ್. ಶಾಪದ ಮಾತುಗಳಿಂದ, ನೆಗೆಟಿವ್ ವರ್ಡ್ಸ್ ಗಳಿಂದ, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ವರ್ಡ್ಸ್, ಶಾಪದ ಕರ್ಸಿಂಗ್ ವರ್ಡ್ಸ್, ಇವುಗಳಿಂದ ನಾವು ಏನಾಗ್ಬಿಟ್ಟೇವೆ ಅಂತಂದ್ರೆ ಕಂಪ್ಲೀಟ್ಲಿ ವಿ ಕವರ್ಸ್ ಅಂಡರ್. ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಬಿಸಿನೆಸ್, ನಮ್ಮ ಕೆಲಸ ಎಲ್ಲವನ್ನು ಕವರ್ ಮಾಡ್ಕೊಂಡ್ ಬಿಟ್ಟೇವ್ರಿ. ಅದಕ್ಕೆ ನಮಗ ಒಳ್ಳೇದೇನು ಗೊತ್ತಾಗ್ತಾ ಇಲ್ಲ. ಎರೆಮೀಯನ ಪುಸ್ತಕದಲ್ಲಿ ಐತ್ ನೋಡ್ರಿ, ಒಳ್ಳೇದೇನಾದ್ರೂ ಕೂಡ ಜನರಿಗೆ ಗೊತ್ತಾಗುವುದೇ ಇಲ್ಲ ಅಂತ. ಯಾಕಂದ್ರೆ ನಾವು ಅಂಟಿಸ್ಕೊಂಡ್ಬಿಟ್ಟೇವಲ್ಲ, ಅದಕ್ಕೆ ನಮ್ಗೆ ಒಳ್ಳೇದಾಗ್ತಾ ಇಲ್ಲ. ಅದಕ್ಕೆ ನಾವು ಅಲ್ಲದೆ ಯಾಕಂದ್ರೆ ನಮಗೆ ನಾವೇ ಕೋಟೆ ಕಟ್ಕೊಂಡ್ಬಿಟ್ಟೇವಿ. ನಮಗೆ ನಾವೇ ಸುತ್ತಲೂ ಒಂದು ಕೋಟೆ. ವಾಟ್ ಸೇಸ್ ಇನ್ ಇಂಗ್ಲಿಷ್ ಕೋಟೆಗೆ ಏನಂತಾರೆ? ಫೋರ್ಟ್. ಎಸ್, ಥ್ಯಾಂಕ್ ಯು. We build surround us the fault, cursing fault, negative fault. We are in it. ಮಧ್ಯದಲ್ಲಿದ್ದೇವೆ ನಾವು ಕೋಟೆಯ ಮಧ್ಯದಲ್ಲಿದ್ದೇವೆ. ಕಟ್ಕೊಂಡ್ಬಿಟ್ಟೇವೆ, ಹೊರಗಿಂದ ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನೆಗೆಟಿವ್ ಥಿಂಗ್ಸ್ ಕೋಟೆ, ಶಾಪದ ಕೋಟೆ ಕಟ್ಕೊಂಡು ಮನಿ ಮಾಡ್ಕೊಂಡು ಅದರ ಗುಬ್ಬಚ್ಚಿ ಗೂಡು ಕಟ್ಟದಂಗೆ ಕಟ್ಟಿ ಒಳ ಕುಂತು ಬಿಟ್ಟೇವೆ. ನಮಗೆ ಏನು ಗೊತ್ತಾಗ್ತಾ ಇಲ್ಲ. ಸ್ಟಾಪ್. ಯೇಸು ಎಲ್ಲದರಿಂದ ಬಿಡುಗಡೆ. ಹಾಗಾದ್ರೆ ಇದರಿಂದ ಹೊರಗಡೆ ಹೆಂಗ್ ಬರಬೇಕು? ಹಾಗಾದ್ರೆ ಮುಂದೆ ಏನಂದು? Hallelujah. We will see next week. Today curse,
Next week, blessings. Hallelujah. Next week, blessings. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರಲ್ಲಿ ಕ್ಷಮಾಪಣೆ ಕೇಳೋಣ ಪ್ರಿಯರೇ. ದೇವರು ನಿಮ್ ಕೂಡ ಮಾತನಾಡಿದ್ದಾನೆ. ಐ ಬಿಲೀವ್ ದ ಹೋಲಿ ಸ್ಪಿರಿಟ್ ಇಸ್ ಸ್ಪೀಕಿಂಗ್ ಟು ಯು. ದೇವರು ನಿಮ್ ಕೂಡ ಮಾತನಾಡ್ತಾ ಇದ್ದೇನೆ ಎಂಬುದಾಗಿ ನಂಬಿದ್ದೇವೆ. ನಾನು ನಂಬ್ತೇನೆ ಪರಿಶುದ್ಧಾತ್ಮ ನಿಮ್ ಕೂಡ ಮಾತನಾಡಿದ್ದಾನೆ ಎಂಬುದಾಗಿ. ನಿಮ್ಮ ತಪ್ಪುಗಳನ್ನು, ನಿಮ್ಮ ಮಿಸ್ಟೇಕ್ಸ್ ಅಥವಾ ನಿಮ್ಮ ತಪ್ಪುಗಳನ್ನು ದೇವರಾತ್ಮ ನಿಮಗೆ ಎತ್ತಿ ತೋರಿಸಿದ್ದಾನೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ನೀವೇನು ತಪ್ಪು ಮಾಡ್ತಾ ಇದ್ದೆ ಎಂಬುದಾಗಿ ದೇವರು ವಾಕ್ಯದ ಮೂಲಕವಾಗಿ ನಿನಗೆ ತೋರಿಸ್ತಾ ಇದ್ದಾನೆ ಈ ಸಮಯದಲ್ಲಿ. ಆಸ್ಕ್ ಫರ್ಗಿವ್ನೆಸ್, ಆಸ್ಕ್ ಫರ್ಗಿವ್ನೆಸ್, ಆಸ್ಕ್ ಫರ್ಗಿವ್ನೆಸ್. ಕ್ಷಮಾಪಣೆ ಕೇಳ್ರಿ, ಕ್ಷಮಾಪಣೆ ಕೇಳ್ರಿ. ದೇವರೇ, ನನ್ನ ಮೈಂಡ್ ನೆಗೆಟಿವ್ ಥಾಟ್ಸ್ ಬರ್ತಾವ ಸ್ವಾಮಿ. ಐ ಸ್ಪೀಕ್ ನೆಗೆಟಿವ್ ಲಾರ್ಡ್. ಶಾಪದ ಮಾತುಗಳನ್ನು ನಾನೇ ಆಡಿಕೊಂಡಿದ್ದೇನೆ ದೇವರೇ, ದಯಮಾಡಿ ನನ್ನನ್ನು ಕ್ಷಮಿಸಿ. Forgive me, Lord. Forgive me, Lord. Everyone, those who are watching in online also, pray. Right now you pray. Ask forgiveness. ಕ್ಷಮಾಪಣೆ ಕೇಳು. ಆತನು ನೀತಿವಂತನು ನಂಬಿಗಸ್ತನಾಗಿರುವುದರಿಂದ ನಿನ್ನ ಸಕಲ ನೀತಿಯನ್ನು ಆತನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನನ್ನನ್ನು ಶುದ್ಧೀಕರಿಸ್ತಾನೆ. ದೇವರಿಗೆ ಕ್ಷಮಾಪಣೆ ಕೇಳು. ಯೇಸುವಿಗೆ ಕ್ಷಮಾಪಣೆ ಕೇಳು. ಹಿ ಇಸ್ ರೆಡಿ ಟು ಫಾರ್ಗಿವ್ ಯು. ಆತನು ಸಿದ್ಧನಾಗಿದ್ದಾನೆ ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ. ಕರ್ತನೆ, ಇಷ್ಟು ದಿವಸ, ಇಷ್ಟು ವರ್ಷ ಕರ್ತನೆ, ನಾನು ನೆಗೆಟಿವ್ ವರ್ಡ್ಸ್ ಮಾತಾಡ್ತಾ ಇದ್ದೆ ದೇವರೇ. ನಕಾರಾತ್ಮಕ ಮಾತುಗಳು, ಅಪನಂಬಿಕೆಯ ಮಾತುಗಳು, ನೆಗೆಟಿವ್ ಥಾಟ್ಸ್ ಇತ್ತು ದೇವರೇ. ಶಾಪದ ಮಾತುಗಳನ್ನು ಆಡ್ತಾ ಇದ್ದೆ, ಶಪಿಸ್ತಾ ಇದ್ದೆ ದೇವರೇ. ದಯಮಾಡಿ ಕ್ಷಮಿಸು, ನನ್ನನ್ನು ಕ್ಷಮಿಸು. ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ದೇವರೇ. ಲಾರ್ಡ್, ಐ ಆಮ್ ಸಾರಿ ಲಾರ್ಡ್, ಪ್ಲೀಸ್, ಐ ಆಮ್ ವೆರಿ ಸಾರಿ ಲಾರ್ಡ್. ನನ್ನ ಬಾಯಿಯನ್ನು ರಕ್ತದಿಂದ ತೊಳೆದು ಶುದ್ಧೀಕರಿಸಿಕೊಳ್ಳುತ್ತೇನೆ. ನನ್ನ ಮನಸ್ಸುಗಳನ್ನು, ಆಲೋಚನೆಗಳನ್ನು, ವಿಚಾರಗಳನ್ನು, ಕಲ್ಪನೆಗಳನ್ನು ನಿನ್ನ ಪವಿತ್ರವಾದ ರಕ್ತದಿಂದ ತೊಳೆದು ಶುದ್ಧೀಕರಿಸಿಕೊಳ್ಳುತ್ತೇನೆ. ನನ್ನ ಹೃದಯವನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿಕೊಳ್ಳುತ್ತೇನೆ. ನನ್ನ ತುಟಿಗಳನ್ನು, ನನ್ನ ನಾಲಿಗೆಯನ್ನು, ನನ್ನ ಶಬ್ದಗಳನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿಕೊಳ್ಳುತ್ತೇನೆ. Forgive me, Lord. Forgive me, Jesus. ಕ್ಷಮಿಸು ದೇವರೇ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿಕೊಳ್ಳುತ್ತೇವೆ ದೇವರೇ. Cleanse the Father God with your precious blood of God. Cleanse us, God. ದೇವರೇ, ನಮ್ಮನ್ನು ಕ್ಷಮಿಸಿದೆ ಎಂಬುದಾಗಿ ನಾವು ನಂಬ್ತೇವೆ ದೇವರೇ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿದೆ ಎಂಬುದಾಗಿ ನಾವು ನಂಬ್ತೇವೆ ದೇವರೇ. ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾರ್ ಯೋರ್ ಫಾರ್ಗಿವಿಂಗ್. ನಮ್ಮನ್ನು ಕ್ಷಮಿಸಿದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಕ್ಷಮಿಸಿದಕ್ಕಾಗಿ ಸ್ತೋತ್ರ. ರಕ್ತದಿಂದ ತೊಳೆದು ಶುದ್ಧೀಕರಿಸಿದಕ್ಕಾಗಿ ಸ್ತೋತ್ರ. ವಿ ಕಮ್ ಟು ಪಾಸಿಟಿವ್ ಗಾಡ್. ವಿ ಕಮ್ ಟು ಬ್ಲೆಸ್ಸಿಂಗ್ ಲಾರ್ಡ್. ನಾವು ಆಶೀರ್ವಾದಕ್ಕೆ ಬರ್ತೇವೆ ಕರ್ತನೆ. ನಾವು ಪಾಸಿಟಿವ್ ಥಾಟ್ಸ್ ಇದೆ, ಪಾಸಿಟಿವ್ ನಿನ್ನ ಮನಸ್ಸು ನಮ್ಮ ಒಳಗಡೆ ಇದೆ ದೇವರೇ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಈ ವಾಕ್ಯದಿಂದ ನಮ್ ಕೂಡ ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ಈ ವಾಕ್ಯ ಯಾರಿಗೆ ಬೇಕಾಗಿತ್ತು ಗೊತ್ತಿಲ್ಲ, ಅವರು ಕೂಡ ನೇರವಾಗಿ ದೇವರಾತ್ಮ ನೀನು ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ನಾವು ಯಾರ್ಯಾರ ಮೇಲೆ ಶಾಪ ಹಾಕಿದ್ದೇವೋ ಅವರ ಮೇಲಿರುವಂತ ಎಲ್ಲಾ ಶಾಪಗಳನ್ನು ನಾವು ಮುರಿತೇವೆ ದೇವರೇ. ನನ್ನ ಗಂಡನ ಮೇಲೆ, ನನ್ನ ಹೆಂಡತಿಯ ಮೇಲೆ, ನನ್ನ ಮಕ್ಕಳ ಮೇಲೆ, ಮನೆಯ ಮೇಲೆ, ಸಂಬಂಧಿಕರ ಮೇಲೆ, ದೇಶದ ಮೇಲೆ, ದೇಶವನ್ನು ಆಳುವಂತ ಜನರ ಮೇಲೆ, ಜೊತೆ ಸ್ನೇಹಿತರ ಮೇಲೆ, ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಮೇಲೆ, ಬಿಸ್ನೆಸ್ ಮೇಲೆ, ವ್ಯಾಪಾರದ ಮೇಲೆ, ನನ್ನ ಸ್ವಂತ ಉದ್ಯೋಗದ ಮೇಲೆ, ಕೆಲಸದ ಮೇಲೆ, ಎಲ್ಲೆಲ್ಲಿ ನಾವು ಶಪಿಸಿದ ಆರೋಗ್ಯದ ಮೇಲೆ ಶಾಪಗಳನ್ನು ಹಾಕಿ ಎಲ್ಲಾ ಶಾಪಗಳನ್ನು ಮುರಿತೇನೆ ಯೇಸು ನಾಮದಲ್ಲಿ. ಎಲ್ಲ ಮುರಿದು ಹೋಗಲಿ. ಎಲ್ಲ ಬೇರೆ ಸಮೇತವಾಗಿ ಎಲ್ಲಾ ಶಾಪಗಳು ನಮ್ಮ ಜೀವಿತದಿಂದ ಕಿತ್ತಿಕೊಂಡು ಹೋಗಲಿ ಯೇಸು ನಾಮದಲ್ಲಿ. ರೂಟಲ್ಲಿ ಪ್ಲಕ್ ಇಟ್ ಔಟ್ ಎವ್ರಿ ಕರ್ಸಸ್ ಆಫ್ ಗಾಡ್. ಈಗಲೇ ನಿನ್ನ ರಕ್ತದಿಂದ ಎಲ್ಲವನ್ನು ತೊಳೆದು ಶುದ್ಧೀಕರಿಸ್ತೇವೆ ದೇವರೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ವಂದನೆ, ನಿನಗೆ ಕೃತಜ್ಞತೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. Praise the Lord. Praise the Lord. God bless you all.